ಕರ್ತನು ಇನ್ನೊಂದು ದಿವಸವನ್ನ ನನ್ನ ಒಬ್ಬೊಬ್ಬರಿಗೆ ಕೊಟ್ಟಿದ್ದಕ್ಕಾಗಿ ನಾವು ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸೋಣ. ಆತನ ಮಹಾಪುಕಾರಗಳಿಗೆ ನಾವು ಏನು ಕೂಡ ಮಾಡಲಿಕ್ಕೆ ಸಾಧ್ಯವಿಲ್ಲ. ಈ ಹೊತ್ತು ದೈವರು ನನ್ನ ನಿನ್ನ ಸಂಗಡ ಇರುವಂತವನಾಗಿದ್ದಾನೆ. ನನ್ನ ನಿನ್ನನ್ನು ಕಾಪಾಡುವಂತ ದೇವರು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಸರ್ವಶಕ್ತನಾದಂತ ದೇವರು ಆತನಾಗಿದ್ದಾನೆ. ಪ್ರಾರ್ಥನೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿ ಮಾಡಿದಂತ ಸರ್ವಶಕ್ತನಾದಂತ ತಂದೆಯಾದಂತ ದೇವರೇ, ಇದುವರೆಗೂ ನಮ್ಮನ್ನು ಕಾದು ಕಾಪಾಡಿ ನಡೆಸೋದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ನೀನು ಮಾಡಿದಂತ ಎಲ್ಲ ಉಪಕಾರಗಳಿಗಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ ಸ್ವಾಮಿ. ನೀನು ಹೊತ್ತೊತ್ತಿಗೆ ಕೊಟ್ಟಂತ ಆಹಾರಕ್ಕಾಗಿ, ಬಟ್ಟೆಗಾಗಿ, ಮನೆಗಾಗಿ, ಕುಟುಂಬಗಳಿಗೆ ಕೂಡ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ಸ್ವಾಮಿ. ನೀನು ಒಳ್ಳೆಯ ದೇವರಾಗಿರುವುದಕ್ಕಾಗಿ ಸ್ತೋತ್ರ. ಇವತ್ತು ನಮ್ಮ ಸಂಗಡಿನ ಮಾತನಾಡು ಸ್ವಾಮಿ. ನಮ್ಮ ಶರೀರಾತ್ಮ ಪ್ರಾಣಗಳನ್ನು ಹತೋಟಿಗೆ ತೆಗೆದುಕೋ. ನಿನ್ನ ರಕ್ತದಿಂದ ನಮ್ಮನ್ನು ಶುದ್ಧೀಕರಿಸು. ನಮ್ಮ ಮನಸ್ಸು, ಆಲೋಚನೆಗಳನ್ನ, ಮಾತುಗಳನ್ನ, ಕ್ರಿಯೆಗಳನ್ನ ನೀನು ಶುದ್ಧೀಕರಿಸಬೇಕಾಗಿ ನಮ್ಮ ಮೂಲಕವಾಗಿ ನೀನು ಮಹಿಮೆ ಹೊಂದಿಸು. ನಮ್ಮ ಎಲ್ಲ ಬಲಹೀನತೆಗಳನ್ನ ನಿನ್ನ ಬಲದಿಂದ ದೇವರ ಕರ್ತನೆ ಅದನ್ನು ಪರಿಪೂರ್ಣ ಮಾಡು ಸ್ವಾಮಿ. ಎಲ್ಲಾ ಬಲಹೀನತೆಗಳನ್ನು ತೆಗೆದಾಕು ಸ್ವಾಮಿ. ಶೋಧನೆಗಳನ್ನ ಜಯಿಸಿ ನಿಲ್ಲುವಂತ ವಿಶೇಷವಾದ ಕೃಪೆಯನ್ನು ಕೊಡಬೇಕಾಗಿ ಈಗಲೂ ನಮ್ಮನ್ನ ಸ್ವಲ್ಪಿಸಿಕೊಳ್ಳಿ. ಎಲ್ಲ ಘನ ಮಾನ ಸ್ಥಾನಗಳ ನಿನಗೆ ಸಲ್ಲಿಸ್ತಾನೆ. ಯೇಸು ನಿನ್ನಗೆ ನೋಡು ನಾವು ಪ್ರಾರ್ಥನೆ ತಂದೆ. ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ ಹೇಳುವ. ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆ ಜಯ ಉಂಟು, ಜಯ ಉಂಟು, ಜಯ ಉಂಟು, ಜಯ ಉಂಟು, ಜಯ ಉಂಟು, ನನಗೆ ಜಯ ಉಂಟು, ಜಯ ಉಂಟು, ಜಯ ಉಂಟು. ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ಏನೇನು ಕಷ್ಟ ಬಂದರು ನನಗೇನು ಚಿಂತೆ ಇಲ್ಲ. ಏನೇನು ಕಷ್ಟ ಬಂದರು ನನಗೇನು ಚಿಂತೆ ಇಲ್ಲ. ಯಾರೇನು ಹೇಳಿದರು, ಯಾರೇನು ಹೇಳಿದರು, ನಾನು ಸೋತು ಹೋಗಲಾರೆ, ನಾನು ಸೋತು ಹೋಗಲಾರೆ. ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ನನ್ನ ರಾಜ ಮುಂದೆ ಸಾಗುವ, ಜಯಧ್ವಜ ಹಾರಿಸುವ. ನನ್ನ ರಾಜ ಮುಂದೆ ಸಾಗುವ, ಜಯಧ್ವಜ ಹಾರಿಸುವ. ಗರಿಗಳ ಕೈಯಲ್ಲಿಡಿದು, ಗರಿಗಳ ಕೈಯಲ್ಲಿಡಿದು, ನಾ ಹೋಸನ್ನ ಹಾಡುವೆನು, ನಾ ಹೋಸನ್ನ ಹಾಡುವೆನು. ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ನಂಬಿಕೆಯಿಂದ ಹೇಳುವ. ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ಪಾಪವ ಅಳಿಸಿದನು, ಯೇಸು ಶಾಪವ ನೀಗಿಸಿದ. ಪಾಪವ ಅಳಿಸಿದನು, ಯೇಸು ಶಾಪವ ನೀಗಿಸಿದ. ಆತನ ಗಾಯದಿಂದ, ಆತನ ಗಾಯದಿಂದ ನಾ ಸುಖವಾದೆ, ಸುಖವಾದೆ. ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ನಂಬಿಕೆಯಿಂದ ಹೇಳುವ. ಕ್ರಿಸ್ತನಲ್ಲಿ ಜೀವಿಸುವೆ,
ನನಗೆಂದು ಜಯ ಜಯ. ಮೇಘಗಳ ನಡುವೆ ನನ್ನೇಸು ಬರಲಿರುವ, ಮೇಘಗಳ ನಡುವೆ ನನ್ನೇಸು ಬರಲಿರುವ, ಕೈ ಹಿಡಿದು ಕರೆದೊಯ್ಯುವ, ಕೈ ಹಿಡಿದು ಕರೆದೊಯ್ಯುವ, ನನ್ನ ಕಣ್ಣೀರೆಲ್ಲ ನೀಗುವ, ನನ್ನ ಕಣ್ಣೀರೆಲ್ಲ ನೀಗುವ, ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ನಂಬಿಕೆ ಹೇಳುವ, ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ಜಯ ಉಂಟು ಜಯ ಉಂಟು ಜಯ ಉಂಟು, ನನಗೆ ಜಯ ಉಂಟು ಜಯ ಉಂಟು ಜಯ ಉಂಟು, ಜಯ ಉಂಟು ಜಯ ಉಂಟು ಜಯ ಉಂಟು, ನನಗೆ ಜಯ ಉಂಟು ಜಯ ಉಂಟು ಜಯ ಉಂಟು. ಏನೇನು ಕಷ್ಟ ಬಂದರು ನನಗೇನು ಚಿಂತೆ ಇಲ್ಲ. ಅರಿಕೆ ಮಾಡುವ, ಏನೇನು ಕಷ್ಟ ಬಂದರು ನನಗೇನು ಚಿಂತೆ ಇಲ್ಲ. ಯಾರೇನು ಹೇಳಿದರು, ಯಾರೇನು ಹೇಳಿದರು, ನಾನು ಸೋತು ಹೋಗಲಾರೆ, ನಾನು ಸೋತು ಹೋಗಲಾರೆ, ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ಹೇಳುವ ನಂಬಿಕೆಯಿಂದ, ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ, ಜೀವನಿಡುವ ಯೇಸುರಾಜನಿಗೆ ಜೀವಿತವೆಲ್ಲ ಸ್ತೋತ್ರ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ, ಜೀವನಿಡುವ ಯೇಸುರಾಜನಿಗೆ ಜೀವಿತವೆಲ್ಲ ಸ್ತೋತ್ರ. ಹಲ್ಲೆಲೂಯ ಹಲ್ಲೆಲೂಯ ಹಾಡುವೆ, ಆನಂದ ಧ್ವನಿಯಿಂದ ಹೊಗಳುವೆ, ಹಲ್ಲೆಲೂಯ ಹಲ್ಲೆಲೂಯ ಹಾಡುವೆ, ಆನಂದ ಧ್ವನಿಯಿಂದ ಹೊಗಳುವೆ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ, ಜೀವನಿಡುವ ಯೇಸುರಾಜನಿಗೆ ಜೀವಿತವೆಲ್ಲ ಸ್ತೋತ್ರ. ಪ್ರಿಯ ಹಸ್ತದಿ ಸಹಿಸಿ ನಡೆಸುವ, ನೀತಿಯ ಹಸ್ತದಿ ಸಹಿಸಿ ನಡೆಸುವ, ಕರ್ತನೇ ನನ್ನ ಬಲವು, ಹೆದರೇನು ಎಂದೆಂದಿಗೂ, ಕರ್ತನೇ ನನ್ನ ಬಲವು, ಹೆದರೇನು ಎಂದೆಂದಿಗೂ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ, ಜೀವನಿಡುವ ಯೇಸುರಾಜನಿಗೆ ಜೀವಿತವೆಲ್ಲ ಸ್ತೋತ್ರ. ಅದ್ಭುತ ಕರ್ತನು, ಸೃಷ್ಟಿಗೆ ನಾಯಕನು, ಅದ್ಭುತ ಕರ್ತನು, ಸೃಷ್ಟಿಗೆ ನಾಯಕನು, ಯುದ್ಧ ಶೂರನು, ಜೀವಿಸುವ ರಕ್ಷಕನು, ಯುದ್ಧ ಶೂರನು, ಜೀವಿಸುವ ರಕ್ಷಕನು. ಜಯ ಕೊಡುವ
ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸು ರಾಜನಿಗೆ ಜೀವಿತವೆಲ್ಲ ಸ್ತೋತ್ರ. ನಂಬಿಗಸ್ತನು ನನ್ನರು ಕಾಯುವನು, ನಂಬಿಗಸ್ತನು ನನ್ನರು ಕಾಯುವನು. ಪರಿಶುದ್ಧಾತ್ಮನಿಂದ ಅಭಿಷೇಕ ಮಾಡುವನು, ತನ್ನ ಪರಿಶುದ್ಧಾತ್ಮನಿಂದ ಅಭಿಷೇಕ ಮಾಡುವನು. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸು ರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಹಲ್ಲೆಲೂಯ ಹಲ್ಲೆಲೂಯ ಹಾಡುವೆ ಆನಂದ ಧ್ವನಿಯಿಂದ ಹೊಗಳುವೆ. ಹೇಳುವ ಹಲ್ಲೆಲೂಯ ಹಲ್ಲೆಲೂಯ ಹಾಡುವೆ ಆನಂದ ಧ್ವನಿಯಿಂದ ಹೊಗಳುವೆ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸು ರಾಜನಿಗೆ ಎಂದೆಂದಿಗೂ ಸ್ತೋತ್ರ, ಎಂದೆಂದಿಗೂ ಸ್ತೋತ್ರ. ಆತನ ನಾಮಕ್ಕೆ ಸ್ತೋತ್ರಗಳನ್ನು ಸಲ್ಲಿಸೋಣ. ಆತನು ಒಳ್ಳೆಯದನ್ನು ಮಾಡುವಂತ ಕರ್ತನಾಗಿರುವುದಕ್ಕಾಗಿ ಆತನಿಗೆ ಸ್ತೋತ್ರಗಳನ್ನು ಗುಡಾರದ ಸಮೀಪಕ್ಕೂ ಉಪದ್ರವ ಬರಲಾರದು. ಈಡೇನು ನಿನಗೆಂದು ಸಂಭವಿಸದು ಮಗನೇ. ಗುಡಾರದ ಸಮೀಪಕ್ಕೂ ಉಪದ್ರವ ಬರಲಾರದು. ಈಡೇನು ನಿನಗೆಂದು ಸಂಭವಿಸದು ಮಗನೇ. ಉನ್ನತನಾದ ಕರ್ತನನ್ನೇ ಆಶ್ರಯಿಸಿರುವೆ ನೀ. ಉನ್ನತನಾದ ಕರ್ತನನ್ನೇ ಆಶ್ರಯಿಸಿರುವೆ ನೀ. ಆತನನ್ನೇ ಮೊರೆ ಹೊಕ್ಕು ಸುರಕ್ಷಿತನಾಗಿರುವೆ. ಆತನನ್ನೇ ಮೊರೆ ಹೊಕ್ಕು ಸುರಕ್ಷಿತನಾಗಿರುವೆ. ಗುಡಾರದ ಸಮೀಪಕ್ಕೂ ಉಪದ್ರವ ಬರಲಾರದು. ಈಡೇನು ನಿನಗೆಂದು ಸಂಭವಿಸದು ಮಗನೇ. ಗುಡಾರದ ಸಮೀಪಕ್ಕೂ ಉಪದ್ರವ ಬರಲಾರದು. ಈಡೇನು ನಿನಗೆಂದು ಸಂಭವಿಸದು ಮಗನೇ. ಉನ್ನತನಾದ ಕರ್ತನನ್ನೇ ಆಶ್ರಯಿಸಿರುವೆ ನೀ. ಉನ್ನತನಾದ ಕರ್ತನನ್ನೇ ಆಶ್ರಯಿಸಿರುವೆ ನೀ. ಆತನನ್ನೇ ಮೊರೆ ಹೊಕ್ಕು ಸುರಕ್ಷಿತನಾಗಿರುವೆ. ಆತನನ್ನೇ ಮೊರೆ ಹೊಕ್ಕು ಸುರಕ್ಷಿತನಾಗಿರುವೆ. ಗುಡಾರದ ಸಮೀಪಕ್ಕೂ ಉಪದ್ರವ ಬರಲಾರದು. ಈಡೇನು ನಿನಗೆಂದು ಸಂಭವಿಸದು ಮಗನೇ. ಯೇಸುವಿನ ರಕ್ತದಿಂದ ಸೈತಾನನ ಗೆಲ್ಲುವೆ. ಯೇಸುವಿನ ರಕ್ತದಿಂದ
ಸೈತಾನನ ಗೆಲ್ಲುವೆ. ಆತ್ಮನಿಂದ ವಚನದಿಂದ ಅನುದಿನ ಜಯ ಜಯವೇ. ಆತ್ಮನಿಂದ ವಚನದಿಂದ ಅನುದಿನ ಜಯ ಜಯವೇ. ಉಳ್ಳಾರದ ಸಮೀಪಕ್ಕೂ ಉಪದ್ರವ ಬರಲಾರದು. ಕೇಡೇನು ನಿನಗೆಂದು ಸಂಭವಿಸದು ಮಗನೇ. ಕರ್ತನಲ್ಲಿ ನಮ್ಮ ಶ್ರಮ ಎಂದಿಗೂ ವ್ಯರ್ಥವಲ್ಲ. ಕರ್ತನಲ್ಲಿ ನಮ್ಮ ಶ್ರಮ ಎಂದಿಗೂ ವ್ಯರ್ಥವಲ್ಲ. ಅಚಲದಿಂದ ದೃಢವಾಗಿ ದುಡಿಯೋಣ ದುಡಿಯೋಣ. ಅಚಲದಿಂದ ದೃಢವಾಗಿ ದುಡಿಯೋಣ ದುಡಿಯೋಣ. ಗುಡಾರದ ಸಮೀಪಕ್ಕೂ ಉಪದ್ರವ ಬರಲಾರದು. ಕೇಡೇನು ನಿನಗೆಂದು ಸಂಭವಿಸದು ಮಗನೇ. ಗುಡಾರದ ಸಮೀಪಕ್ಕೂ ಉಪದ್ರವ ಬರಲಾರದು. ಕೇಡೇನು ನಿನಗೆಂದು ಸಂಭವಿಸದು ಮಗಳೇ. ನಮ್ಮೆಲ್ಲರ ತವರೂರು ಪರಲೋಕವೇ ಹೌದು. ನಮ್ಮೆಲ್ಲರ ತವರೂರು ಪರಲೋಕವೇ ಹೌದು. ಬರಲಿರುವ ಯೇಸುವಿಗೆ ನಮ್ಮನ್ನೇ ಸಿದ್ಧ ಮಾಡುವ. ಬರಲಿರುವ ಯೇಸುವಿಗೆ ನಮ್ಮನ್ನೇ ಸಿದ್ಧ ಮಾಡುವ. ಹೇಳುವ. ಗುಡಾರದ ಸಮೀಪಕ್ಕೂ ಉಪದ್ರವ ಬರಲಾರದು. ಕೇಡೇನು ನಿನಗೆಂದು ಸಂಭವಿಸದು ಮಗನೇ. ಗುಡಾರದ ಸಮೀಪಕ್ಕೂ ಉಪದ್ರವ ಬರಲಾರದು. ಕೇಡೇನು ನಿನಗೆಂದು ಸಂಭವಿಸದು ಮಗನೇ. ಯೇಸುವಿನ ರಕ್ತದಿಂದ ಸೈತಾನನ ಗೆಲ್ಲುವೆ. ಯೇಸುವಿನ ರಕ್ತದಿಂದ ಸೈತಾನನ ಗೆಲ್ಲುವೆ. ಆತ್ಮನಿಂದ ವಚನದಿಂದ ಅನುದಿನ ಜಯ ಜಯವೇ. ಆತ್ಮನಿಂದ ವಚನದಿಂದ ಅನುದಿನ ಜಯ ಜಯವೇ. ಹೇಳುವ. ಗುಡಾರದ ಸಮೀಪಕ್ಕೂ ಉಪದ್ರವ ಬರಲಾರದು. ಕೇಡೇನು ನಿನಗೆ ಸಂಭವಿಸದು ಮಗನೇ. ಗುಡಾರದ ಸಮೀಪಕ್ಕೂ ಉಪದ್ರವ ಬರಲಾರದು. ಕೇಡೇನು ನಿನಗೆ ಸಂಭವಿಸದು ಮಗನೇ. ರಿಖಂದ ಬಂದನೋ ರಿಖ ಬರದನ ಹತ್ತುರ ತೌರಗಡಾದರಸ್ತಕಿನೇ ರಿವ. Step down into darkness, open my eyes, let me see beauty that made this heart adore.
of a life spent with you. Light of the world, you step down into darkness. Open my eyes, let me see beauty that made this heart adore you. Hope of a life spent with you. So here I am to worship, here I am to bow down, here I am to say that you're my God. You're altogether lovely, altogether worthy, altogether wonderful to me. So here I am to worship, here I am to bow down, here I am to say that you're my God. You're altogether lovely, altogether worthy, altogether wonderful to me. King of all days, oh so highly exalted, glorious in heaven above. Humbly you came to the earth you created, all for our sake became poor. So here I am to worship, here I am to bow down, here I am to say that you're my God. You're altogether lovely, altogether worthy, altogether wonderful to me. I never know how much it costs to see my sin upon that cross. And I never know how much it costs to see my sin upon that cross. So here I am to worship, here I am to bow down, here I am to say that you're my God. You're altogether lovely, altogether worthy, altogether wonderful to me. Nansari heluva. So here I am to worship, here I am to bow down, here I am to say that you're my God. You're altogether lovely, altogether worthy, altogether wonderful to me. And I never know how much it costs to see my sin upon that cross. And I never know how much it costs to see my sin upon that Urabara Shikiriana Manadori and Taganadari and Staganaderi Barabara Shikiriana Manadori Kandanari and Dagano Uramana Mashikala Yelamanu Karasian Sanade
Uramanadarasthaganaduri Kirivaradanastaganaderi Manada Mahaturaravashi Kiriantaganu Uramanastane Antaganari Antaganadu गहरे प्यार से तूने प्यार किया गहरे प्यार से तूने प्यार किया माँ से गहरा है प्यार तेरा माँ से गहरा है प्यार तेरा तू धन्य है सर्वश्रेष्ठ है तेरे जैसा और कोई तू धन्य है सर्वश्रेष्ठ है तेरे जैसा नहीं और कोई हालेलुया हालेलुया Hallelujah, 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 hallelujah. Hallelujah, 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 hallelujah. तुझे मैं कभी भूलूंगा नहीं तुझे मैं कभी भूलूंगा नहीं तेरे साथ साथ मैं चलूंगा एक नूर के समान रहूंगा तेरे साथ साथ मैं चलूंगा एक नूर के समान रहूंगा तू धन्य है सर्वश्रेष्ठ है तेरे जैसा नहीं और कोई तू धन्य है सर्वश्रेष्ठ है तेरे जैसा नहीं और कोई हालेलुया हालेलुया Hallelujah, 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 hallelujah. गहरे प्यार से तूने प्यार किया गहरे प्यार से तूने प्यार किया माँ से गहरा है प्यार तेरा माँ से गहरा है प्यार तेरा तू धन्य है सर्वश्रेष्ठ है तेरे जैसा नहीं और कोई तू धन्य है सर्वश्रेष्ठ है तेरे जैसा नहीं और कोई हालेलुया 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 हालेलुया
Hallelujah, 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 hallelujah. तुझे मैं कभी भूलूंगा नहीं, तुझे मैं कभी भूलूंगा नहीं, तेरे साथ साथ मैं चलूंगा, एक नूर के समान रहूंगा. हेलुआ यीशुवे, तेरे साथ साथ मैं चलूंगा, एक नूर के समान रहूंगा. तू धन्य है, सर्वश्रेष्ठ है, तेरे जैसा नहीं और कोई. तू धन्य है, सर्वश्रेष्ठ है, तेरे जैसा नहीं और कोई. Sing with me. Hallelujah, 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 hallelujah. गहरे प्यार से तूने प्यार किया यीशुआ, गहरे प्यार से तूने प्यार किया, माँ से गहरा है प्यार तेरा, माँ से गहरा है प्यार तेरा. तू धन्य है, सर्वश्रेष्ठ है, तेरे जैसा नहीं और कोई. तू धन्य है, सर्वश्रेष्ठ है, तेरे जैसा नहीं और कोई. कोने सारी हालेलुया, 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 हालेलुया. और जमाना बंधकनो, हालेलुया, 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 हालेलुया. ತಾಯಿಗಿಂತಲೂ ಅತಿಯಾಗಿಯೇ, ತಾಯಿಗಿಂತಲೂ ಅತಿಯಾಗಿಯೇ ನಿನ್ನ ಪ್ರೀತಿ, ಓ ನನ್ನ ತಂದೆ ನಿನ್ನ ಪ್ರೀತಿ ಸ್ವಾಮಿ. ಹೆತ್ತ ತಾಯಿ ತನ್ನ ಮೊಲೆ ಕೂಸನ್ನು ಮರ್ತಾಳೋ, ಈಗವೂ ನಾನು ನಿಮ್ಮನ್ನು ಮರೆಯನೇ ಅಂಗೈಯಲ್ಲಿ ಚಿತ್ರಿಸಿಕೊಂಡಿದ್ದೇನೆಂಬುದಾಗಿ ವಾಗ್ದಾನ ಮಾಡಿದಂಥ ದೇವರೇ, ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ ಸ್ವಾಮಿ, ನಿನಗೆ ಘನಮಾನಗಳನ್ನು ಸಲ್ಲಿಸ್ತೇವೆ ಸ್ವಾಮಿ. ಅಪ್ಪ, ನೀನು ಒಳ್ಳೆಯವನು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ, ವಾಕ್ಯಕ್ಕೆ ನಮ್ಮನ್ನು ಸಿದ್ಧಪಡಿಸಿಕೊಳ್ಳುವ ಆತನನ್ನೇ ದೃಷ್ಟಿಸೋಣ.
ವಾಕ್ಯದ ಮುಂದೆ ನಮ್ಮನ್ನು ತಗ್ಗಿಸಿಕೊಳ್ಳೋಣ. ದೇವರು ನನ್ನೊಂದಿಗೆ ನಮ್ಮೊಬ್ಬೊಬ್ಬರೊಂದಿಗೆ ತನ್ನ ವಾಕ್ಯಗಳ ಮೂಲಕವಾಗಿ ಮಾತನಾಡುವಂತೆ ಆತನನ್ನು ಕೇಳಿಕೊಳ್ಳೋಣ. ನಮ್ಮ ಕಣ್ಣುಗಳನ್ನು ಮುಚ್ಚೋಣ. ಅಂತರಿಂದ್ರಿಯಗಳನ್ನ, ಹೃದಯದ ಕಣ್ಣುಗಳನ್ನ, ಆತ್ಮದ ಕಣ್ಣುಗಳನ್ನ, ಕಿವಿಗಳನ್ನ ಆತನಿಗೋಸ್ಕರ ತೆರೆ ಮಾಡೋಣ. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ. ನನ್ನ ಆಶ್ರಯ ನೀನೇ, ನನ್ನ ಕೋಟೆಯು ನೀನೇ, ನನ್ನ ದುರ್ಗವು ನೀನೇ, ನನ್ನ ಸ್ನೇಹಿತ ನೀನೇ. ನನ್ನ ಆಶ್ರಯ ನೀನೇ, ನನ್ನ ಕೋಟೆಯು ನೀನೇ, ನನ್ನ ದುರ್ಗವು ನೀನೇ, ನನ್ನ ಸ್ನೇಹಿತ ನೀನೇ. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ. ಯಾವುದಕ್ಕೂ ಬಾರದ ನನ್ನ ಸೃಷ್ಟಿಸಿದೆ ನೀ, ಕೊರತೆಗಳಿದ್ದರೂ ಪೂರೈಸಿರುವೆ ನೀ. ಯಾವುದಕ್ಕೂ ಬಾರದ ನನ್ನ ಸೃಷ್ಟಿಸಿದೆ ನೀ, ಕೊರತೆಗಳಿದ್ದರೂ ಪೂರೈಸಿರುವೆ ನೀ. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ. ಸುಳ್ಳಾದ ನನ್ನನು ಸತ್ಯವಾಗಿ ಮಾಡಿದೆ, ಮಣ್ಣಾದ ನನ್ನನು ನಿನ್ನ ಕಣ್ಗಳು ಕಂಡಿತು. ಸುಳ್ಳಾದ ನನ್ನನು ಸತ್ಯವಾಗಿ ಮಾಡಿದೆ, ಮಣ್ಣಾದ ನನ್ನನು ನಿನ್ನ ಕಣ್ಗಳು ಕಂಡಿತು. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ. ಸ್ತೋತ್ರ ಕರ್ತನೆ. ಪರಲೋಕ ಭೂಲೋಕಗಳನ್ನು ಸೃಷ್ಟಿ ಮಾಡಿದಂಥ ಸರ್ವಶಕ್ತನಾದಂಥ ತಂದೆಯಾದಂಥ ದೇವರೇ, ಇದುವರೆಗೂ ನಮ್ಮನ್ನು ಕಾಪಾಡಿ ನಡೆಸಿದ್ದಕ್ಕಾಗಿ ಸ್ತೋತ್ರ. ಆರಾಧನೆ ನೀನು ಮೈ ಬಂದಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಬಿಡುಗಡೆ ಮಾಡಿದ್ದಕ್ಕಾಗಿ, ನೀನು ಬಂದದಕ್ಕಾಗಿ, ನೀನು ಸಿಂಹಾಸನ ರೂಢನಾಗಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಈಗಲೂ ದೇವರೇ ಕರ್ತನೆ, ನಿನ್ನ ಜೀವವೆಂಬ ವಾಕ್ಯದಿಂದ ನಮ್ಮ ಸಂಗಡ ಮಾತನಾಡು ಸ್ವಾಮಿ. ಅದು ಕೀಲು ಮಜ್ಜೆಗಳನ್ನು ತೂರಿಕೊಂಡು ಆತ್ಮಗಳನ್ನು ಹೋಗಿ ತಗಲಲಿ ಸ್ವಾಮಿ. ಅಪ್ಪ, ಅಲುಗು ನೆಟ್ಟಂತಾಗಲಿ ಸ್ವಾಮಿ. ನಿನ್ನ ಕಡೆಗೆ ತಿರುಗುವಂತ ಹೃದಯವನ್ನ, ಮನಸ್ಸನ್ನ ದೇವರೇ ಕರ್ತನೆ ನಮ್ಮೊಬ್ಬೊಬ್ಬರಿಗೆ ಕೂಡ ನಮ್ಮ ಆತ್ಮಿಕ ಕಣ್ಣುಗಳು, ಕಿವಿಗಳು ತೆರೆಯಲ್ಪಡಲಿ ಸ್ವಾಮಿ. ನೀನೇನನ್ನ ಮಾತನಾಡಬೇಕೆಂಬುದಾಗಿ ನಮ್ಮ ಸಂಗಡ ಸ್ಪಷ್ಟವಾಗಿ ಮಾತನಾಡು. ನಿನ್ನ ಸ್ವರ ನಮಗೆ ಸ್ಪಷ್ಟವಾಗಿ ಕೇಳಿಸಲಿ. ಅಡೆತಡೆ ಮಾಡುವಂತೆಲ್ಲ ಸೈತಾನನ ಕಾರ್ಯಗಳನ್ನ, ನಮ್ಮ ಪಾಪದ ಸ್ವಭಾವಗಳನ್ನ, ದುಶ್ಚಟಗಳನ್ನ ಪ್ರತಿಯೊಂದು ನಿನ್ನ ಹತೋಟಿಗೆ ತೆಗೆದು ಎಲ್ಲವನ್ನ ಲಯ ಮಾಡು ಸ್ವಾಮಿ. ನಿನ್ನ ಸ್ವರ ನಮ್ಮನ್ನು ತಗಲಲಿ ಸ್ವಾಮಿ. ಅದನ್ನು ತಡೆ ಮಾಡುವಂತ ಎಲ್ಲ ಅಂಧಕಾರ ಶಕ್ತಿಗಳನ್ನು, ದುರಾತ್ಮನ ಯೋಜನೆ, ಕುಯುಕ್ತಿ, ಮೋಸ, ವಂಚನೆಗಳನ್ನ, ಮಾನಸಿಕ ಬುದ್ಧಿ ಶಕ್ತಿ, ಕಲ್ಪನೆಗಳನ್ನ, ಇಹಲೋಕಾಧಿಪತಿಯ ಕಾರ್ಯಗಳನ್ನ, ಯೋಜನೆಗಳಿಂದ ತಡೆಗಟ್ಟಬೇಕಾಗಿ ಪ್ರಾರ್ಥಿಸ್ತೇನೆ. ನಿನ್ನ ಆತ್ಮನಿಂದ ನೀನು ಮಾತನಾಡು. ಹೇಳುವಂತ ನನ್ನನ್ನು ಕೇಳುವಂತ ಒಬ್ಬೊಬ್ಬರನ್ನ ಕೂಡ ಬಲಪಡಿಸು ಸ್ವಾಮಿ. ನಿನ್ನ ಜೀವಕರವಾದ ವಾಕ್ಯ ನಮ್ಮಲ್ಲಿ ಜೀವವನ್ನುಂಟು ಮಾಡಲಿ ಸ್ವಾಮಿ, ಬಿಡುಗಡೆನುಂಟು ಮಾಡಲಿ ಸ್ವಾಮಿ. ಆ ರೀತಿ ನೀನು ಮಾಡೋದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತಾ, ಈಗಲೂ ಘನ ಮಾನ ಮಹಿಮೆಯೊಬ್ಬನಿಗೆ ಸಲ್ಲಿಸ್ತಾ, ಯೇಸುವೆ ನಿನ್ನ ಗಣಗಳ ನಾಮದಲ್ಲಿ ಪ್ರಾರ್ಥನೆ ತಂದೆ, ಆಮೆನ್. ದೇವರ ಪರಿಶುದ್ಧವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಕಳೆದ ದಿನದಿಂದ ಏನಂತಂದ್ರೆ ದೇವರ ಸೇವಕರಲ್ಲಿರತಕ್ಕಂಥ ಗುಣಗಳ ಕುರಿತಾಗಿ ಅನೇಕ ವಿಷಯಗಳನ್ನು ಮಾತನಾಡ್ತಾ ಇದ್ದೇವೆ. ದೇವರ ಸೇವಕರಲ್ಲಿ ಯಾವ ರೀತಿಯಾದಂತಹ ಗುಣಗಳಿರಬೇಕು, ಯಾವ ರೀತಿಯಾಗಿ ದೇವರ ಸೇವಕರು ಇರಬೇಕು ಎಂಬುದಾಗಿ ಅನೇಕ ಸಂಗತಿಗಳನ್ನ ನಾವು ಮಾತನಾಡ್ತಾ ಇದ್ದೇವೆ. ಈ ಹೊತ್ತಿನ ನನ್ನ ಶೀರ್ಷಿಕೆ ಏನಂತಂದ್ರೆ, ಯಾರ ಸ್ವರವನ್ನ ನಾವು ಕೇಳ್ತಾ ಇದ್ದೇವೆ. ಸೊ ಮೈ ಟುಡೇಸ್ ಟಾಪಿಕ್ ಅಬೌಟ್ ದ ಮೆಡಿಟೇಷನ್ ಈಸ್ whose voice we are hearing. ಯಾರ ಸ್ವರವನ್ನ ನಾನು ನೀನು ಕೇಳ್ತಾ ಇದ್ದೇನೆ. ಲೋಕದಲ್ಲಿ ನಮಗೆ ಅನೇಕ ಸ್ವರಗಳು ಕೇಳ್ತದೆ, ಆದರೆ ಪ್ರಾಮುಖ್ಯವಾಗಿ 3 ಸ್ವರಗಳು ನಮಗೆ ಒಬ್ಬ ಮನುಷ್ಯನಿಗೆ, ಒಬ್ಬ ದೈವ ಸೇವಕನಿಗೆ, ದೈವ ಭಕ್ತನಿಗೆ 3 ಸ್ವರ ಕೇಳಿಸ್ತದೆ. ಮೊದಲನೇದಾಗಿ ದೇವರ ಸ್ವರ, ಎರಡನೇದಾಗಿ ಸೈತಾನನ ಸ್ವರ, ಮೂರನೇದಾಗಿ
ನನ್ನ ಸ್ವರ. ಹಾಗಾದ್ರೆ ಈ ಪ್ರಾಮುಖ್ಯವಾದಂತ 3 ಸ್ವರಗಳ ಕುರಿತಾಗಿ ಧ್ಯಾನ ಮಾಡೋಣ. ಏನಂತಂದ್ರೆ 3 voices. We are going to hear about 3 voices. We are going to meditate upon the word of God depending on 3 voices. One is God's voice, the second one is Satan's voice, and the third one is mine voice. So ಹಾಗಾದ್ರೆ ಈ 3 ಧ್ವನಿಗಳು ಅಥವಾ 3 ಸ್ವರಗಳನ್ನ ಯಾವ ರೀತಿಯಾಗಿ ನಾವು ಗುರುತಿಡಬೇಕು? ಹೌ ವಿ ಕ್ಯಾನ್ ಡಿಟರ್ಮಿನ್ ದಟ್ ವಿಚ್ ವಾಯ್ಸ್ ಇಸ್ ಸ್ಪೀಕಿಂಗ್, ವೆದರ್ ಗಾಡ್ ಇಸ್ ಸ್ಪೀಕಿಂಗ್ ಆರ್ ವೆದರ್ ಸೇಟನ್ ಇಸ್ ಸ್ಪೀಕಿಂಗ್ ಆರ್ ವೆದರ್ ಐ ಆಮ್ ಸ್ಪೀಕಿಂಗ್ ಟು ಮೈ ಸೆಲ್ಫ್. ಸೊ ನಾವು ದೇವರ ವಾಕ್ಯಗಳ ಕುರಿತಾಗಿ ನೋಡಿಕೊಳ್ಳೋಣ. ಏನಂತಂದ್ರೆ ಈ ಹೊತ್ತು ನಾನು ನೀನು ಯಾರ ಸ್ವರವನ್ನ ಕೇಳಬೇಕಾಗಿದೆ, ಯಾರ ಸ್ವರವನ್ನ ಕೇಳಿ ಏನಂತಂದ್ರೆ ಮುಂದೆ ನಡಿಬೇಕಾಗಿದೆ. ಲೋಕದಲ್ಲಿ ಅನೇಕ ದೇವರುಗಳು ಉಂಟು, ಆದರೆ ನನ್ನ ನಿನ್ನ ದೇವರು ಏನಂತಂದ್ರೆ ಬಾಯಿಯನ್ನ ಸೃಷ್ಟಿ ಮಾಡಿದಂತ ದೇವರು, ಕಿವಿಯನ್ನ ಸೃಷ್ಟಿ ಮಾಡಿದಂತ ದೇವರು. ನನ್ನ ನಿನ್ನ ದೇವರು ಏನಂತಂದ್ರೆ ನಾನು ಮಾತನಾಡೋದನ್ನು ಕೇಳಿಸ್ಕೊಳ್ತಾನೆ, ತಾನು ಕೂಡ ಮಾತನಾಡ್ತಾನೆ. ಹಾಗಾದ್ರೆ ಇವತ್ತು ಆ ದೇವರ ಸ್ವರವನ್ನ ನಾನು ನೀನು ಕೇಳುವಂತವರಾಗಿರೋಣ. ಹಾಗಾದ್ರೆ ದೇವರ ಸ್ವರ ಹೇಗೆ ಇರ್ತದೆ? ದೇವರ ಸ್ವರ ಅದು ಹೇಗೆ ಇರ್ತದೆ? ದೇವರ ಸ್ವರ ಅದು ನನ್ನನ್ನ ನಿನ್ನನ್ನ ಚೈತನ್ಯಪಡಿಸ್ತದೆ. ದೇವರ ಸ್ವರ ನನ್ನನ್ನ ನಿನ್ನನ್ನ ಎಚ್ಚರಿಸ್ತದೆ. ನಾವು ನೋಡ್ತೇವೆ ಅಂದ್ರೆ ಆದಿ ಪ್ರವಾದಿಗಳ ಕಾಲದಿಂದಲೂ ನಾವು ನೋಡ್ತಾ ಇರ್ತೇವೆ. ಏನಂತಂದ್ರೆ ಮೋಶೆ ಬರೋದಕ್ಕಿಂತ ಮುಂಚಿತವಾಗಿ ಕೂಡ ಏನಂತಂದ್ರೆ ನಾವು ನೋಡ್ತೇವೆ ಅಂತಂದ್ರೆ ಅದಾಮನ ಸಂಗಡ ದೇವರು ಮಾತನಾಡ್ತಾರೆ, ಆಜ್ಞೆಗಳನ್ನು ಕೊಡ್ತಾರೆ. ಕಾಯಿನನ ಏಬೇಲನ ಸಂಗಡ ದೇವರು ಮಾತನಾಡ್ತಾರೆ. ಅಲ್ಲಿ ಮುಂದೆ ನಾವು ನೋಡ್ತಾ ಬರ್ತೇವೆ ಮೆತುಶೇಲ ನೋಹನ ಸಂಗಡ ದೇವರು ಮಾತನಾಡ್ತಾ ಬರ್ತಾನೆ, ಅಬ್ರಹಾಮನ ಸಂಗಡ ದೇವರು ಮಾತನಾಡ್ತಾನೆ, ಮೋಶೆಯ ಸಂಗಡ ದೇವರು ಮಾತನಾಡಿ ತನ್ನ ಆಜ್ಞೆಗಳನ್ನು ಬರಲಿಕ್ಕೆ ಕೊಡ್ತಾನೆ. ನ್ಯಾಯಸ್ಥಾಪಕರ ಸಂಗಡ ದೇವರು ಮಾತನಾಡಿ ಇಸ್ರಾಯೇಲರನ್ನು ನಡೆಸ್ತಾರೆ. ಅದಾದ ನಂತರ ಅವರು ತಪ್ಪು ಮಾಡುವಾಗ ಅನೇಕ ಪ್ರವಾದಿಗಳನ್ನು ದೇವರು ಕಳಿಸ್ತಾನೆ ಮಾತನಾಡುವುದಕ್ಕಾಗಿ, ದೇವರ ಸ್ವರವನ್ನ ಅವರಿಗೆ ಕೇಳಿಸುವುದಕ್ಕಾಗಿ. ನಾವು ನೋಡ್ತೇವೆ ಅಂತಂದ್ರೆ ಏಷಾಯನು ಬಂದ, ಎರೆಮಿಯನು ಬಂದ, ಯೆಹೆಜ್ಕೇಲನು ಬಂದ, ದಾನಿಯೇಲನು ಬಂದ, ಆಮೋಸ, ಹಬಕ್ಕೂಕ, ನಹುಮ, ಅನೇಕ ಪ್ರವಾದಿಗಳು ಬಂದ್ರು. ದೇವರ ಸ್ವರವನ್ನ ಹೊತ್ಕೊಂಡು ಬಂದ್ರು. ದೇವರ ಸ್ವರ ಏನ್ ಮಾಡ್ತದೆ ಅಂದ್ರೆ ನಮ್ಮನ್ನು ಎಚ್ಚರಿಸ್ತದೆ. ದೇವರ ಸ್ವರ ನನ್ನನ್ನು ಕಟ್ತದೆ. ದೇವರ ಸ್ವರ ನನ್ನನ್ನು ಬಲಪಡಿಸ್ತದೆ. ನಾನು ಬಿದ್ದು ಹೋದಾಗ, ಸೋತು ಹೋದಾಗ ದೇವರ ಸ್ವರ ನನ್ನನ್ನು ಮೇಲೆ ಕೆತ್ತದೆ. ಸೊ ದೇವರ ಸ್ವರ ಏನ್ ಮಾಡ್ತದೆ ಅಂದ್ರೆ ನಿನ್ನನ್ನು ಕಟ್ತದೆ, ನಿನ್ನನ್ನು ತಿದ್ದುತ್ತದೆ. ನೀನು ನಡೆಯಬೇಕಾದ ಮಾರ್ಗವನ್ನ ದೇವರು ನಿನಗೆ ಬೋಧಿಸ್ತಾನೆ. ದೇವರ ಸ್ವರ ಏನ್ ಮಾಡ್ತದೆ ಅಂತಂದ್ರೆ ನೀನು ಯಾವ ಮಾರ್ಗದಲ್ಲಿ ನಡಿಬೇಕಾಗಿದೆಯೋ ಆ ಮಾರ್ಗದಲ್ಲಿ ದೇವರು ಸ್ವರ ನಿನ್ನನ್ನು ನಡೆಸ್ತದೆ. ಯೇಸು ಸ್ವಾಮಿ ಒಂದು ಸಾರಿ ತನ್ನ ಶಿಷ್ಯರಿಗೆ ಹೇಳ್ತಾರೆ ಅಂತಂದ್ರೆ, ಅನೇಕ ಜನರು ನನ್ನನ್ನು ಬಿಟ್ಟು ಹೋಗ್ತಾ ಇದ್ದಾರೆ, ನೀವು ಸಹ ಬಿಟ್ಟು ಹೋಗ್ತೀರಾ ಅಂತ ಹೇಳ್ತಾರೆ. Jesus tells his disciples, many people are leaving me. You also want to leave. And Peter says that God, you have the word of life. ನಿನ್ನಲ್ಲಿ ಜೀವವನ್ನು ಉಂಟು ಮಾಡುವಂತ ವಾಕ್ಯಗಳು ಉಂಟು. ನಿನ್ನನ್ನು ಬಿಟ್ಟು ಎಲ್ಲಿಗೆ ಹೋಗೋಣ? ವೇರ್ ಶಾಲ್ ವಿ ಲೀವ್? ಯು ಹ್ಯಾವ್ your words have eternal life. ನಿನ್ನಲ್ಲಿ ಜೀವವನ್ನು ಉಂಟು ಮಾಡುವಂತ, ನಿತ್ಯ ಜೀವವನ್ನು ಉಂಟು ಮಾಡುವಂತ ವಾಕ್ಯಗಳುಂಟು. ಸೊ ಹಾಗಾದ್ರೆ ದೇವರ ಸ್ವರ ನಿನ್ನನ್ನು ಏನ್ ಮಾಡ್ತದೆ ಅಂತಂದ್ರೆ ದೇವರ ರಾಜ್ಯಕ್ಕೆ ನಡೆಸ್ತದೆ. ದೇವರ ಸ್ವರ ನಿನ್ನನ್ನೇನಂತಂದ್ರೆ ದೇವರಲ್ಲಿ ಬಲಪಡಿಸ್ತದೆ. ದೇವರ ಸ್ವರ ನಿನ್ನನ್ನು ಏನಂತಂದ್ರೆ ರೂಪಾಂತರಗೊಳಿಸ್ತದೆ. ದೇವರ ಸ್ವರ ನಿನ್ನನ್ನು ಎಚ್ಚರಿಸ್ತದೆ. ಕಾಯಿನನಿಗೆ ದೇವರು ಹೇಳ್ತಾರೆ ಏನಂತಂದ್ರೆ, ನಿನ್ನನ್ನು ಹಿಡಿಬೇಕಂತ ಹೇಳಿ ಪಾಪ ಬಾಗಿಲಲ್ಲಿ ಕಾದುಕೊಂಡಿದೆ, ನೀನು ಅದನ್ನು ಜಯಿಸಬೇಕು. ಕಾಯಿನನು ತನ್ನ ತಮ್ಮನನ್ನ ಕೊಲ್ಲುವುದಕ್ಕಿಂತ ಮುಂಚಿತವಾಗಿ ಘೋರವಾದ ಏನಂತಂದ್ರೆ ಆ ಹತ್ಯೆಯನ್ನು ಮಾಡೋದಕ್ಕಿಂತ ಮುಂಚಿತವಾಗಿ ತನ್ನ ತಮ್ಮನನ್ನ ಏನಂದ್ರೆ ಕಲ್ಲಿನಿಂದ ಸಾಯಿಸೋದಕ್ಕಿಂತ ಮುಂಚಿತವಾಗಿ ದೇವರು ಕಾಯಿನನನ್ನ ಎಚ್ಚರಿಸ್ತಾ ಇದ್ದಾರೆ. ಗಾಡ್ ಈಸ್ ಗಿವಿಂಗ್ ಅ ವಾರ್ನಿಂಗ್ ಟು ಕಾಯಿನ್ ಬಿಫೋರ್ he killed his brother. He's telling that the sin is at the doorpost to catch you. You have to overcome that. So whenever God speaks, he tells you about future things. ದೇವರು ಮುಂದಾಗುವ ಸಂಗತಿಗಳಿಂದ ನಿನ್ನನ್ನು ಎಚ್ಚರಿಸ್ತಾರೆ. He will caution you. He will give you guidance. ನಿನಗೆ ಮಾರ್ಗದರ್ಶನವನ್ನು ಮಾಡ್ತಾರೆ, ನಿನ್ನನ್ನು ಎಚ್ಚರಿಸ್ತಾರೆ. ನೀನು ತಪ್ಪು ಮಾಡ್ತಿದ್ದೆ ಅಂತ ತಿದ್ದುತ್ತಾರೆ. ದೇವರ ವಾಕ್ಯ ನಿನ್ನನ್ನು ಕಟ್ತದೆ.
ಅಬ್ರಹಾಮನಿಗೆ ದೇವರು ಹೇಳಿದ್ರು, ನೀನು ನಿನ್ನ ಸ್ವಂತ ಸ್ಥಳವನ್ನ, ಸ್ವಂತ ಜನರನ್ನ, ನಿನ್ನ ಕುಟುಂಬವನ್ನು, ನಿನಗಿರೋದೆಲ್ಲವನ್ನೂ ಬಿಟ್ಟು ಹೋಗುವಂತೇಳಿ. ಅಬ್ರಹಾಮನು ಆ ದೇವರ ಸ್ವರಕ್ಕೆ ಕಿವಿಗೊಟ್ಟದ್ದರಿಂದ ಆತನ ಸಂತತಿಯನ್ನು ದೇವರು ಈ ಹೊತ್ತು ಕೂಡ ಆಶೀರ್ವದಿಸ್ತಾ ಇದ್ದಾರೆ. ಗಾಡ್ ಇಸ್ ಬ್ಲೆಸ್ಸಿಂಗ್ ಹಿಸ್ ಡಿಸೆಂಡೆಂಟ್ಸ್ ಥ್ರೂ ಜೀಸಸ್ ಕ್ರೈಸ್ಟ್. ನಮ್ಮನ್ನು ಕೂಡ ಯೇಸು ಕ್ರಿಸ್ತನ ಮೂಲಕವಾಗಿ ಆತನ ಆಶೀರ್ವದಿಸ್ತಾ ಇದ್ದಾನೆ. ದೇವರ ಸ್ವರವನ್ನ ನೀನು ಕೇಳಿದ್ರೆ ಯುವರ್ ಜನರೇಷನ್ಸ್ ವಿಲ್ ಬಿ ಬ್ಲೆಸ್ಡ್. ಒಬ್ಬ ಗಂಡನಾಗಿ, ಒಬ್ಬ ಹೆಂಡತಿಯಾಗಿ, ಒಬ್ಬ ತಾಯಿಯಾಗಿ, ಒಬ್ಬ ತಂದೆಯಾಗಿ ನೀವು ದೇವರ ಸ್ವರವನ್ನು ಕೇಳ್ತಾ ಇದ್ರೆ, ಒಬ್ಬ ಸಹೋದರನಾಗಿ, ಸಹೋದರಿಯಾಗಿ ದೇವರ ಸ್ವರವನ್ನು ನೀನು ಕೇಳ್ತಾ ಇದ್ರೆ, ದೈವ ಸೇವಕನಾಗಿ ದೇವರ ಸ್ವರವನ್ನು ಕೇಳ್ತಾ ಇದ್ರೆ, ದೈವ ಭಕ್ತನಾಗಿ ದೇವರ ಸ್ವರವನ್ನು ಕೇಳ್ತಾ ಇದ್ರೆ, ನೀನು ಕಟ್ಟುವುದು ಮಾತ್ರವಲ್ಲದೆ, ನಿನ್ನನ್ನು ದೇವರು ಕಟ್ಟುವುದು ಮಾತ್ರವಲ್ಲದೆ ನಿನ್ನ ಕುಟುಂಬವನ್ನು ಕಟ್ತಾನೆ, ನಿನ್ನ ಜೀವಿತವನ್ನು ಕಟ್ತಾನೆ, ನಿನ್ನ ಸಭೆಯನ್ನ ದೇವರು ಕಟ್ತಾನೆ, ನಿನಗಿರುವಂತ ಏನಂತಂದ್ರೆ ಸಂಗತಿಗಳನ್ನ ದೇವರು ಕಟ್ತಾನೆ. ಆದರೆ ನೀನು ದೇವರ ಸ್ವರವನ್ನ ಕೇಳುವಂತ ವ್ಯಕ್ತಿಯಾಗಿರಬೇಕು. ಯು ಶುಡ್ ಅಂಡರ್ಸ್ಟ್ಯಾಂಡ್ ದಟ್ ಐ ಆಮ್ ಹಿಯರಿಂಗ್ ದ ವಾಯ್ಸ್ ಆಫ್ ಗಾಡ್. ದೇವರ ಸ್ವರ ನಿನ್ನನ್ನು ಯಾವಾಗಲೂ ಬಡಿದೆಬ್ಬಿಸ್ತದೆ. ದೇವರ ಸ್ವರ ನಿನ್ನನ್ನು ಪ್ರಾರ್ಥನೆಗೆ ಪ್ರೇರೇಪಿಸ್ತದೆ. ದೇವರ ಸ್ವರ ನಿನ್ನನ್ನು ಆಲಯಕ್ಕೆ ಹೋಗೋದಕ್ಕೆ ಪ್ರೇರೇಪಿಸ್ತದೆ. ದೇವರ ಸ್ವರ ಏನಂತಂದ್ರೆ ನೀನು ಪ್ರಾರ್ಥನೆ ಮಾಡುವುದು, ವಾಕ್ಯ ಓದುವುದು, ದೇವರಿಗೋಸ್ಕರ ನಿಲ್ಲುವುದಕ್ಕೆ ಪ್ರೇರೇಪಿಸ್ತದೆ. ಯು ಶುಡ್ ಬಿ ಏಬಲ್ ಟು ಹಿಯರ್ ದ ವರ್ಡ್ ಆಫ್ ಗಾಡ್. ದೇವರ ಸ್ವರವನ್ನು ಗುರುತಿಸುವುದನ್ನು ಕಲಿಬೇಕು. ನಾವು ಯಾವ ವ್ಯಕ್ತಿ ಒಟ್ಟಿಗೆ ಜಾಸ್ತಿ ಮಾತನಾಡ್ತೇವೋ ಅವರ ಸ್ವರವನ್ನು ಪಟ್ಟನೆ ಗುರುತಿಡಿತೇವೆ. ಅವರು ಕತ್ತಲಲ್ಲಿ, ನಿದ್ದೆಯಲ್ಲಿ ಮಾತನಾಡಿದಾಗಲೂ ಕೂಡ ನಮಗೆ ಗೊತ್ತಾಗ್ತದೆ. ನಾನು ನೀನು ಕೂಡ ಏನಂತಂದ್ರೆ ದೇವರ ಸ್ವರದಲ್ಲಿ ಇಷ್ಟು ಬೆಳಿಬೇಕಾಗಿದೆ ಏನಂತಂದ್ರೆ, ಕತ್ತಲಲ್ಲಿ ಕೂಡ ದೇವರು ಮಾತನಾಡಿದರೆ, ನಾವು ಮಲಗಿದಾಗಲೂ ಕೂಡ ದೇವರು ಮಾತನಾಡುವಾಗ ನನಗೆ ನಿನಗೆ ಆ ದೇವರ ಸ್ವರ ಕೇಳಿಸ್ಕೊಳ್ಬೇಕು. ಒಂದು ಸಮುವೇಲನ ಪುಸ್ತಕದಲ್ಲಿ ದೇವರು ಸಮುವೇಲನನ್ನು ಕರೆಯುವುದನ್ನು ನೋಡ್ತೇವೆ. ಚಿಕ್ಕ ಬಾಲಕನಾದಂಥ ಸಮುವೇಲ. ಫಸ್ಟ್ ಸ್ಯಾಮ್ಯುಯಲ್ ಚಾಪ್ಟರ್ 3, ಒಂದು ಸಮುವೇಲನ ಪುಸ್ತಕ 3ನೇ ಅಧ್ಯಾಯ. ಅದೇದಲ್ಲಿ ನೋಡ್ತೇವೆ ಅಂತಂದ್ರೆ, ಎಲ್ಲರೂ ಬೇರೆ ಬೇರೆ ಸ್ಥಳದಲ್ಲಿ ಮಲಗ್ತಾ ಇದ್ದಾರೆ, ಆದರೆ ಸಮುವೇಲನು ಮಾತ್ರ ದೀಪಸ್ತಂಭದ ಹತ್ರ ಮಲಗ್ತಾ ಇದ್ದಾನೆ. ಆತನು ಏನಂತಂದ್ರೆ ಮಂಜೂಷ ಪೆಟ್ಟಿಗೆ ಇರುವಂತಹ ಸ್ಥಳದಲ್ಲಿ ಸಮುವೇಲನು ಮಲಗ್ತಾ ಇದ್ದಾನೆ. ಸೊ ಯಾವಾಗ ನೀನು ದೇವರ ಪ್ರಸನ್ನತೆಯಲ್ಲಿ ಮಲಗುವುದನ್ನು ಕಲಿತೀಯೋ, ದೇವರ ಸಮ್ಮುಖದಲ್ಲಿ ಇರುವುದನ್ನು ಕಲಿತೀಯೋ, ದೇವರ ಸ್ವರ ನಿನಗೆ ಸ್ಪಷ್ಟವಾಗಿ ಕೇಳಿಸ್ತದೆ. ವೆನ್ ಯು ಆರ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್, ವೆನ್ ಯು ಸ್ಟೇ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್, ಯು ಹಿಯರ್ ದ ವಾಯ್ಸ್ ಆಫ್ ಗಾಡ್. ದೇವರ ಪ್ರಸನ್ನತೆಯನ್ನು ಬಿಟ್ಟು ನೀನು ಹೊರಗೆ ಬಂದರೆ ದೇವರ ಸ್ವರ ನಿನಗೆ ಗುರುತಾಗುವುದಿಲ್ಲ. ದೇವರು ಮಾತನಾಡಿದ್ರೂ ಸಹ ನಿನಗೆ ತಿಳಿಯುವುದಿಲ್ಲ, ಅರ್ಥ ಆಗುವುದಿಲ್ಲ, ಗುರುತಾಗುವುದಿಲ್ಲ. ಯಾಕಂದ್ರೆ ಲೋಕದ ಅನೇಕ ಸ್ವರಗಳು ನಿನಗೆ ಕೇಳಿಸ್ತದೆ, ಆದರೆ ದೇವರ ಸ್ವರ ಮೃದುವಾಗಿ ನಿನಗೆ ಮಾತನಾಡ್ತದೆ, ನಿನ್ನನ್ನು ಎಚ್ಚರಿಸ್ತದೆ, ನಿನ್ನನ್ನು ಬಲಪಡಿಸ್ತದೆ. ನೀನು ಸೋತು ಹೋದಾಗ ಆ ದೇವರ ಸ್ವರ ನಿನ್ನನ್ನು ಬಲಪಡಿಸ್ತದೆ. ಯೇಸು ಸ್ವಾಮಿಯು ಕೂಡ ಏನಂತಂದ್ರೆ ಎಲ್ಲಾ ಶಿಷ್ಯರು ಮಲಗಿಕೊಂಡಿದ್ದಾರೆ. ಗೆತ್ಸೆಮನೆ ತೋಟದ ಪ್ರಾರ್ಥನೆಯಲ್ಲಿ ಶಿಷ್ಯರೆಲ್ಲ ಮಲಗಿದ್ದಾರೆ. ಯೇಸು ಸ್ವಾಮಿ ತಂದೆ ಒಟ್ಟಿಗೆ ಮಾತನಾಡ್ತಾ ಇದ್ದಾನೆ. ತಂದೆ ಆ ದೇವದೂತನನ್ನು ಕಳಿಸಿ ಆತನನ್ನು ಬಲಪಡಿಸಿದನು. ಹಾಗಾದ್ರೆ ದೇವರು ಸ್ವರ ನಿನ್ನನ್ನೇನ್ ಮಾಡ್ತದಂದ್ರೆ ಬಲಪಡಿಸ್ತದೆ. ನೀನು ಸೋತ ಹೋದಾಗ, ನೀನು ಬಳಲುವಾಗ, ನೀನು ದಾರಿ ತಪ್ಪುವಾಗ ದೇವರ ಸ್ವರ ನಿನ್ನನ್ನು ಎಚ್ಚರಿಸ್ತದೆ, ತಿರುಗಿ ನಿನ್ನನ್ನು ಮಾರ್ಗಕ್ಕೆ ಕರೆದುಕೊಂಡು ಬರ್ತದೆ. ಹಾಗಾದ್ರೆ ಆ ದೇವರ ಸ್ವರವನ್ನ ಕೇಳುವುದನ್ನ ಕಲಿಬೇಕಾಗಿದೆ. ದೇವರ ಸ್ವರ ಯಾವಾಗಲೂ ನನಗೆ ನಿನಗೆ ಕೇಳಿಸ್ತದೆ. ಇಲ್ಲಿ ಸಮುವೇಲನಿಗೆ ದೇವರು ಮಾತನಾಡ್ತಾ ಇದ್ದಾನೆ, ಕರಿತಾ ಇದ್ದಾನೆ. ಒಂದು ಸಮುವೇಲನ ಪುಸ್ತಕದಲ್ಲಿ 3ನೇ ಅಧ್ಯಾಯ, ಫಸ್ಟ್ ಸ್ಯಾಮ್ಯುಯಲ್ ಚಾಪ್ಟರ್ 3. Then that the Lord called Samuel and he answered, Here I am. ದೇವರ ಸಮ್ಮುಖದಲ್ಲಿ ಸಮುವೇಲನು ಮಲಗಿಕೊಂಡಿದ್ದಾನೆ. ದೇವರು ಕರಿತಾ ಇದ್ದಾನೆ ಸಮುವೇಲನೇ ಎಂಬುದಾಗಿ. ಸೊ ನೀನು ನಾನು ಎಲ್ಲಿದ್ದೇವೆಂಬ ಪರೀಕ್ಷೆಯನ್ನ ಮಾಡಿಕೊಳ್ಬೇಕಾಗಿದೆ. ವಿ ಶುಡ್ ಟೆಸ್ಟ್ ಅವರ್ ಸೆಲ್ವ್ಸ್. ವೇರ್ ಆರ್ ವಿ? ಆರ್ ವಿ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್? ದೇವರ ಸಮ್ಮುಖದಲ್ಲಿ ಸಮಯವನ್ನು ಕಳೀತಾ ಇದ್ದೇವಾ? ಲೌಕಿಕವಾದ ವಿಷಯದಲ್ಲಿ ಸಮಯವನ್ನು ಕಳೀತಾ ಇದ್ದೇವಾ? ಬೇಡವಾದ ಸಂಗತಿಗಳನ್ನು ಹುಡುಕುವುದರಲ್ಲಿ ಸಮಯವನ್ನು ಕಳೀತಾ ಇದ್ದೇವಾ? ಎಲ್ಲಿ ಸಮಯವನ್ನು ಕಳೀತಾ ಇದ್ದೇವೆ? ಈ ಹೊತ್ತು ನನಗೆ ನಿನಗೆ ದೇವರ ಸ್ವರ ಕೇಳಿಸ್ತಾ ಇಲ್ಲ ಅಂತಂದ್ರೆ, ನಾನು ನೀನು ದೇವರ ಸಮ್ಮುಖದಲ್ಲಿಲ್ಲ.
We are not in the presence of God. If you are not hearing the voice of God, that means we are not in the presence of God. ದೇವರ ಸಮ್ಮುಖದಲ್ಲಿ ಸಮಯವನ್ನು ಕಳೀತಾ ಇರಬೇಕು. ಇಲ್ಲಿ ನೋಡ್ರಿ, ಸಮುವೇಲನಿಗೆ ಏನಂತಂದ್ರೆ ದೇವರು ಕರೀತಾ ಇದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಇನ್ನೂ ದೇವರ ಸ್ವರ ಆತನಿಗೆ ಗೊತ್ತಿಲ್ಲ. ಆತನು ಓಡಿ ಓಡಿ ಏಲಿಯನ ಬಳಿಗೆ ಹೋಗ್ತಾನೆ. ಏಲಿಯನನ್ನು ಕೇಳ್ತಾನೆ, ಏನಂತಂದ್ರೆ ನನ್ನ ಕರೆದಿಯ, ಈಗೋ ನಾನು ಇಲ್ಲಿದ್ದೇನೆ. ಇಲ್ಲಿ ಹೇಳ್ತಾನೆ, ನಾನು ನಿನ್ನ ಕರೀಲಿಲ್ಲ. ಸೊ ಸಮುವೇಲನು ತಿರುಗಿ ಹೋಗ್ತಾನೆ, ತಿರುಗಿ ಹೋಗಿ ಮಲಗಿ ಕೊಳ್ತಾನೆ. ತಿರುಗಿ ಕರ್ತನು ಸಮುವೇಲನನ್ನು ಕರೀತಾನೆ, ಏನಂತಂದ್ರೆ ಸಮುವೇಲನೇ. ಸಮುವೇಲನ ಎದ್ದು ತಿರುಗಿ ಎಲಿ ಬಳಿಗೆ ಹೋಗ್ತಾನೆ. ನನ್ನನ್ನು ಕರೆದೆ ಅಂತ ಕೇಳ್ತಾನೆ. ಇಲ್ಲ, ನಾನಿನ್ ಕರೀಲಿಲ್ಲ ಮಗ ಅಂತ ಹೇಳ್ತಾನೆ. ಯಾಕಂದ್ರೆ 7ನೇ ವಚನದಲ್ಲಿ ನೋಡ್ತೇವೆ, ನಾವು ಸ್ಯಾಮ್ಯುಯಲ್ ಡಿಡ್ ನಾಟ್ ಯೆಟ್ ನೋ ದ ಲಾರ್ಡ್, ನೈದರ್ ವಾಸ್ ದ ವರ್ಡ್ ಆಫ್ ಲಾರ್ಡ್ ಯೆಟ್ ರಿವೀಲ್ಡ್ ಅಂಟು ಹಿಮ್. 7ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ ಅಂತಂದ್ರೆ, ಕರ್ತನ್ ಯಾರೆಂಬುದು ಸಮುವೇಲನಿಗೆ ಗೊತ್ತಿಲ್ಲ, ಕರ್ತನ ವಾಕ್ಯವು ಇನ್ನೂ ಅವನಿಗೆ ಪ್ರಕಟವಾಗಿರಲಿಲ್ಲ. ಸೊ ಅಂಟಿಲ್ ಅಂಡ್ ಅನ್ಲೆಸ್ ಯು ನೋ and you recognize the voice of God, you will not understand who is telling you, who is calling you. ಆ ಸ್ವರ, ದೇವರ ಸ್ವರ ನಿನ್ನೊಂದಿಗೆ ಮಾತನಾಡುವುದು ನಿನಗೆ ಕೇಳಿಸುವಾಗ ಆ ಸ್ವರ ಯಾರ್ದಂತ ನಿನಗೆ ಗೊತ್ತಾಗದೆ ಹೋದ್ರೆ ನೀನು ಅದನ್ನು ಗ್ರಹಿಸ್ಲಿಕ್ಕೆ ಆಗೋದಿಲ್ಲ. ಆ ಪ್ರಕಟಣೆ ನಿನಗುಂಟಾಗೋದಿಲ್ಲ, ಆ ಬಿಡುಗಡೆ ನಿನಗುಂಟಾಗೋದಿಲ್ಲ. ಇಲ್ಲಿ ಸಮುವೇಲನ ತಿರುಗಿ ಬಂದು ಮಲಗಿಕೊಳ್ತಾನೆ. ತಿರುಗಿ ಸಮುವೇಲ್ ಅಂತ ಕರೆಯುವಾಗ, 3ನೇ ಸಾರಿ ಕರೆಯುವಾಗ ಆತನ ಎದ್ದು ಎಲಿ ಬಳಿಗೆ ಹೋಗ್ತಾನೆ. ಈಗ ಎಲಿ ಗೊತ್ತಾಯ್ತು ಏನಂತಂದ್ರೆ ದೇವರು ಸಮುವೇಲನ ಕರೀತಾ ಇದ್ದಾನೆ. ನಿನಗೆ ಮಾರ್ಗದರ್ಶನ ಮಾಡುವಂತ ಗುರುಗಳು ಇರಬೇಕು. ನಿನ್ನನ್ನು ಮಾರ್ಗದರ್ಶನ ಮಾಡುವಂತ ದೈವ ಸೇವಕರು ನಿನ್ನನ್ನು ದೇವರ ಬಳಿಗೆ ನಡೆಸಬೇಕು. ದೇವರ ಸ್ವರ ನಿನಗೆ ಕೇಳಿಸುವುದನ್ನು ಕಲಿಸಬೇಕು. ದೇವರ ಸ್ವರಕ್ಕೆ ಮನುಷ್ಯರನ್ನ ತಮ್ಮನ್ನ ಆತುಕೊಳ್ಳೋದಕ್ಕಿಂತ ಹೆಚ್ಚಾಗಿ ದೇವರನ್ನ ಆತುಕೊಳ್ಳೋದನ್ನು ಕಲಿಸಬೇಕು. ಯಾಕಂದ್ರೆ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಏನಂತಂದ್ರೆ ದೇವರ ಮೇಲೆ ಆತುಕೊಳ್ಳೋದನ್ನು ಕಲಿಸಿದ್ರು, ದೇವರ ಹತ್ರ ಪ್ರಾರ್ಥನೆ ಮಾಡೋದನ್ನು ಕಲಿಸಿದ್ರು. ದೇವರೊಟ್ಟಿಗೆ ನೇರವಾದಂತ ನಿಕಟವಾದಂತ ಸಂಬಂಧ ಇಡಬೇಕೆಂಬ ಒಂದು ವಿಶೇಷವಾದ ಪ್ರಕಟಣೆಯನ್ನ ಯೇಸು ಶಿಷ್ಯರಿಗೆ ಕೊಡ್ತಾರೆ. ಅದ್ಭುತ ಮಾಡೋದಕ್ಕಿಂತ ಮುಂಚಿತವಾಗಿ ರಾತ್ರಿಯೆಲ್ಲ ಹೋಗಿ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡ್ತಾ ಇದ್ರು. ಸಮುದ್ರದ ಮೇಲೆ ನಡೆಯೋಕ್ಕಿಂತ ಮುಂಚಿತವಾಗಿ ಹೋಗಿ ರಾತ್ರಿಯೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ರು. 12 ಜನ ಶಿಷ್ಯನ ಆರಿಸಿಕೊಳ್ಳೋದಕ್ಕಿಂತ ಮುಂಚಿತವಾಗಿ ರಾತ್ರಿಯೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ರು. ಹಾಗಾದ್ರೆ ನೀನು ನಾನು ದೇವರ ಸ್ವರವನ್ನ, ಅಗಾಧವಾದಂತಹ ದೇವರ ಸ್ವರವನ್ನ, ಅದ್ಭುತವಾದ ದೇವರ ಸ್ವರವನ್ನ ಒಬ್ಬಂಟಿಗನಾಗಿ ಕೇಳಿ ಕಲಿತು ತಿಳಿಯದೆ ಹೋದ್ರೆ, ಇಫ್ ವಿ ಡು ನಾಟ್ ರೆಕಗ್ನೈಸ್ ದ ವಾಯ್ಸ್ ಆಫ್ ಗಾಡ್ ವೆನ್ ವಿ ಆರ್ ಅಲೋನ್, ಒಬ್ಬರಾಗಿರುವಾಗ ದೇವರ ಸ್ವರವನ್ನ ಕೇಳಿಸುವುದನ್ನ ಕಲಿಬೇಕು, ಕೇಳಿಕೊಳ್ಳುವುದನ್ನು ಕಲಿಬೇಕು, ತಿಳ್ಕೊಳ್ಬೇಕು. ಯಾರು ನನ್ನೊಂದಿಗೆ ಮಾತನಾಡ್ತಾ ಇದ್ದೇನೆ ವಿಮರ್ಶಿಸಬೇಕು. We should come to an understanding that we are hearing the voice of God. ನಮಗೆ ಗೊತ್ತಾಗಬೇಕಿದು ದೇವರ ಸ್ವರ, ನನ್ನೊಂದಿಗೆ ಮಾತನಾಡುವಂತ ಸ್ವರ ದೇವರ ಸ್ವರ ಎಂಬುದಾಗಿ. ನೋಡಿ, ತಿರುಗಿ ಸಮುವೇಲನು ಬಂದು ಮಲಗ್ತಾನೆ. ಏಲಿ ಗೊತ್ತಾಯ್ತು ಏನಂತಂದ್ರೆ ಸಮುವೇಲನನ್ನು ಕರೆಯುವುದಂಥದ್ದು ದೇವರು ಅಂತ ಹೇಳಿ. ಆಗ ಸಮುವೇಲನಿಗೆ ಏಲಿ ಹೇಳ್ತಾನೆ ಅಂತಂದ್ರೆ, ತಿರುಗಿ ಆ ಸ್ವರ ನಿನಗೆ ಕೇಳಿಸುವಾಗ ಹೇಳು, ಇಗೋ ನಿನ್ನ ದಾಸನು ಸಿದ್ಧನಾಗಿದ್ದಾನೆ, ಮಾತನಾಡು. So Eli is teaching Samuel, telling him, if you hear the voice of God, if you hear the Lord calling you, tell him, your servant is ready, speak. So ಯಾವಾಗ ನೀನು ಕೇಳಿಸಿಕೊಳ್ಳುವುದಕ್ಕೆ ಸಿದ್ಧನಾಗ್ತೀಯೋ ದೇವರು ನಿನ್ನೊಂದಿಗೆ ಮಾತನಾಡ್ತಾನೆ. ಅನೇಕ ಸಾರಿ ದೇವರು ಮಾತನಾಡೋದಕ್ಕೆ ಸಿದ್ಧನಾಗಿರ್ತಾನೆ, ದೇವರು ಮಾತನಾಡ್ತಾ ಇರ್ತಾರೆ. ಆದರೆ ನೀನು ಕೇಳಿಸಿಕೊಳ್ಳೋದಕ್ಕೆ ಸಿದ್ಧರಾಗಿರುವುದಿಲ್ಲ. ಆ ಕೇಳಿಸಿಕೊಳ್ಳುವಂತ ಪರುವು ಅಥವಾ ಅರಿವು ನಿನಗಿರುವುದಿಲ್ಲ. Many a times God wants to speak to us, but we are not in the situation to hear the voice of God. ಇಲ್ಲಿ ಸಮುವೇಲನಿಗೆ ಏಲಿ ಕಲಿಸಿಕೊಡ್ತಾ ಇದ್ದಾನೆ, ಹೇಳ್ತಾ ಇದ್ದಾನೆ, ಇಗೋ ನಿನ್ನ ದಾಸನು ಸಿದ್ಧನಾಗಿದ್ದಾನೆ, ನಿನ್ನ ದಾಸನೊಂದಿಗೆ ಮಾತನಾಡು. ಸೊ 4ನೇ ಸಾರಿ ದೇವರು ಸಮುವೇಲನೇ ಅಂತ ಕೂಗುವಾಗ ಸಮುವೇಲನ್ ಹೇಳ್ತಾನೆ, ಇಗೋ ನಿನ್ನ ದಾಸನು ಸಿದ್ಧನಾಗಿದ್ದಾನೆ, ಮಾತನಾಡು. ಸೊ ಫಸ್ಟ್ ಆಫ್ ಆಲ್ ಯು ಹ್ಯಾವ್ ಟು ಬಿ ಇನ್ ದ ಪ್ರೆಸೆನ್ಸ್ ಆಫ್ ದ ಗಾಡ್ ಟು ಹಿಯರ್ ದ ವಾಯ್ಸ್ ಆಫ್ ಗಾಡ್. ದೇವರ ಪ್ರಸನ್ನತೆಯಲ್ಲಿ ನೀವು ಸಮಯವನ್ನು ಕಳೀತಾ ಇರಬೇಕು. ಆಗ ನಿನಗೆ ದೇವರ ಸ್ವರದ ಸ್ಪಷ್ಟತೆ ಉಂಟಾಗ್ತದೆ. ಆಮೇಲೆ 2ನೇದಾಗಿ ನೀನು ದೇವರ ಸ್ವರವನ್ನು ಕೇಳಿಸಿಕೊಳ್ಳುವುದಕ್ಕೆ ಸಿದ್ಧನಾಗಿರಬೇಕು. ದೇವರು ಸದಾಕಾಲ ಮಾತನಾಡುವುದಕ್ಕೆ ಸಿದ್ಧನಾಗಿದ್ದಾನೆ.
ಕಿವಿಗಳನ್ನು ಕೊಟ್ಟಂತ ದೇವರು, ಬಾಯನ್ನ ಕೊಟ್ಟಂತ ದೇವರು ಮಾತನಾಡ್ತಾನೆ. ಆತನು ಮೌನವಾಗಿರುವುದಿಲ್ಲ, ಮಾತನಾಡುವಂತ ದೇವರು. ಪ್ರವಾದಿಗಳ ಸಂಗಡ ಮಾತನಾಡಿದಂತ ದೇವರು, ಅಬ್ರಾಮ್, ಇಸಾಕ್, ಯಾಕೋಬರ ಸಂಗಡ ಮಾತನಾಡಿದಂತ ದೇವರು, ಮೋಶೆಯ ಸಂಗಡ ಮಾತನಾಡಿದಂತ ದೇವರು, ಶಿಷ್ಯರೊಂದಿಗೆ ಮಾತನಾಡಿದಂತ ದೇವರು ಈ ಹೊತ್ತು ಕೂಡ ನನ್ನೊಂದಿಗೆ ನಿನ್ನೊಂದಿಗೆ ಮಾತನಾಡೋದಕ್ಕೆ ಇಷ್ಟಪಡ್ತಾನೆ. ಆ ಯೇಸು ನನ್ನೊಂದಿಗೆ ನಿನ್ನೊಂದಿಗೆ ಮಾತನಾಡೋಕೆ ಇಷ್ಟಪಡ್ತಾನೆ. ವಾಕ್ಯವಾಗಿರುವಂತ ಯೇಸು ನನಗೆ ನಿನಗೆ ತನ್ನ ಪ್ರಕಟಣೆಯನ್ನು ಕೊಡಬೇಕಂತ ಬಯಸ್ತಾನೆ. ಯೋಹಾನನ ಬರೆದ ಸುವಾರ್ತೆಯಲ್ಲಿ 14ನೇ ಅಧ್ಯಾಯದಲ್ಲಿ ನೋಡ್ತೀವಿ ಅಂತಂದ್ರೆ, ಜಾನ್ ಚಾಪ್ಟರ್ 14, ಅಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ ಅಂತಂದ್ರೆ 21ನೇ ವಚನ, ಜಾನ್ ಚಾಪ್ಟರ್ 14 verse 21. He that hath my commandments and keepeth that, he is that loveth me, and he that loveth me shall be loved of my Father, and I will love him and will manifest myself to him. ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನನ್ನ ವಾಕ್ಯಗಳನ್ನು ಕೈಕೊಂಡು ನಡೆಯುವವನು, ನನ್ನ ವಾಕ್ಯಗಳನ್ನು ಪ್ರೀತಿ ಮಾಡುವವನು, ನನ್ನನ್ನು ಪ್ರೀತಿ ಮಾಡುವವನು ನನ್ನ ತಂದೆಯನ್ನ ಪ್ರೀತಿ ಮಾಡ್ತಾನೆ, ನನ್ನ ತಂದೆ ಆತನನ್ನು ಪ್ರೀತಿ ಮಾಡ್ತಾನೆ, ನಾನು ಆತನಿಗೆ ನನ್ನನ್ನು ಪ್ರಕಟಿಸಿಕೊಳ್ತೇನೆ. ಹಾಗಾದ್ರೆ ಯೇಸು ಸ್ವಾಮಿ ದೇವರು ನನಗೆ ನಿನಗೆ ಪ್ರಕಟಿಸಿಕೊಳ್ಳುವಂಥದ್ದು ಯಾವುದರಿಂದ ಅಂತಂದ್ರೆ ವಾಕ್ಯಗಳ ಮೂಲಕವಾಗಿ. ನೋಡ್ರಿ, 1 ಸಮುವೇಲನ ಪುಸ್ತಕದಲ್ಲಿ 3ನೇ ಅಧ್ಯಾಯದ ಅದೇ ದೇವರು ಆತನೊಂದಿಗೆ ಮಾತನಾಡ್ತಾ ಬರ್ತಾರೆ. 3ನೇ ಅಧ್ಯಾಯದಲ್ಲಿ ಕೊನೆಯ ವಚನದಲ್ಲಿ ನೋಡುವಾಗ ನಾವು ಹೇಳ್ತೀವಿ ಅಂತಂದ್ರೆ, ಕೊನೆಯ ವಚನ ಚಾಪ್ಟರ್ 3, 1 Samuel chapter 3 verse 21. And the Lord appeared again in Shiloh, for the Lord revealed himself to Samuel in Shiloh by the word of God. ದೇವರು ತನ್ನ ವಾಕ್ಯದ ಮೂಲಕವಾಗಿ ಸಮುವೇಲನಿಗೆ ಪ್ರಕಟಿಸಿಕೊಂಡನು. ಹಾಗಾದ್ರೆ ಇವತ್ತು ನನಗೆ ನಿನಗೆ ದೇವರು ಪ್ರಕಟಿಸುವಂಥದ್ದು ಯಾವುದಂದ್ರೆ ವಾಕ್ಯಗಳ ಮೂಲಕವಾಗಿ. ವಾಕ್ಯವಾಗಿರುವ ಆತನು ವಾಕ್ಯಗಳ ಮೂಲಕವಾಗಿ ನನಗೆ ನಿನಗೆ ಪ್ರಕಟಿಸ್ತಾನೆ. ಆತನ ಸ್ವರದ ಮೂಲಕವಾಗಿ ಪ್ರಕಟಿಸ್ತಾನೆ. ಆ ಸ್ವರ ನನಗೆ ನಿನಗೆ ಕೇಳಬೇಕು. ನಾನು ಎಡಕ್ಕೂ ಬಲಕ್ಕೂ ತಿರುಗಬೇಕಾದ್ರೂ ಕೂಡ ಆ ಸ್ವರ ನನಗೆ ಕೇಳಿಸಬೇಕು. ಮಾರ್ಗದರ್ಶನ ಮಾಡುವಂತಹ ಸ್ವರ ನನಗೆ ನಿನಗೆ ಕೇಳಿಸಬೇಕು. ಆ ಪರಿಶುದ್ಧಾತ್ಮನ ಸ್ವರ ನನಗೆ ನಿನಗೆ ಕೇಳಿಸಬೇಕು. ಆ ಪರಿಶುದ್ಧಾತ್ಮನು ಬಂದು ನನಗೆ ನಿನಗೆ ಏನಂತಂದ್ರೆ ಮಾರ್ಗದರ್ಶನ ಮಾಡ್ತಾನೆ. ಮಾರ್ಗದರ್ಶನ ಮಾಡುವಾಗ ಕೀರ್ತನೆಗಳ ಪುಸ್ತಕದಲ್ಲಿ 1ನೇ ಅಧ್ಯಾಯ ಅಲ್ಲಿ 1ರಿಂದ 3 ವಚನಗಳು ಏನ್ ಹೇಳ್ತದಂದ್ರೆ, ದುಷ್ಟರ ಮಾರ್ಗದಲ್ಲಿ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮನಿಂದಕರೊಡನೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರವನ್ನು ಯಾರು ಹಗಲು ಧ್ಯಾನ ಮಾಡ್ತಾರೋ ಅವರು ಎಷ್ಟೋ ಧನ್ಯರು. ಸೊ ಯಾವಾಗ ನಿನಗೆ ದೇವರ ಸ್ವರ ಕೇಳಿಸ್ತದೆ, ಅದು ನೀನು ಯಾವಾಗ ಧ್ಯಾನ ಮಾಡ್ತಾ ಹೋಗ್ತೀಯೋ, ಯಾವಾಗ ಅದನ್ನ ಅರಿಕೆ ಮಾಡುತ್ತಾ ಹೋಗ್ತೀಯೋ, ಯಾವಾಗ ಅದನ್ನ ನುಡಿತಾ ಹೋಗ್ತೀಯೋ, ಅದು ನಿನ್ನನ್ನು ಏನಂತಂದ್ರೆ ಆಶೀರ್ವಾದಕ್ಕೆ ನಡೆಸ್ತದೆ. ದ ವಾಯ್ಸ್ ಆಫ್ ದ ಲಾರ್ಡ್ ವಿಲ್ ಟೇಕ್ ಯು ಟು ಬ್ಲೆಸ್ಸಿಂಗ್ಸ್. ದೇವರ ಸ್ವರ ನಿನ್ನ ಆಶೀರ್ವಾದಕ್ಕೆ ನಡೆಸ್ತದೆ. ದೇವರ ಸ್ವರ ನಿನ್ನನ್ನು ಬಿಡುಗಡೆಗೆ ನಡೆಸ್ತದೆ. ದೇವರ ಸ್ವರ ನಿನ್ನನ್ನು ಮಹಿಮೆಗೆ ನಡೆಸ್ತದೆ. ದೇವರ ಸ್ವರ ನಿನ್ನನ್ನು ಉನ್ನತಿಗೆ ಎಬ್ಬಿಸ್ತದೆ. ದೇವರ ಸ್ವರ ನಿನ್ನನ್ನು ಕಟ್ತದೆ. ಗಾಯಪಟ್ಟಂತ ನಿನಗೆ, ತಿರಸ್ಕರಿಸಲ್ಪಟ್ಟಂತ ನಿನಗೆ ಏನಂತಂದ್ರೆ ದೇವರ ಸ್ವರ ಒಂದು ಏನಂತಂದ್ರೆ ಮಾರ್ಗದರ್ಶನ, ದಿಕ್ಸೂಚಿ ಆಗ್ತದೆ. ವಿಚಾರಿ ಸ್ತ್ರೀಯನ್ನ ಯೇಸು ಸ್ವಾಮಿ ಬಳಿಗೆ ತೆಗೆದುಕೊಂಡು ಬಂದ್ರು. ಯೇಸು ಸ್ವಾಮಿ ಕುತ್ಕೊಂಡಿದ್ದಾರೆ ಕೆಳಗಡೆ, ಬರಿತಾ ಇದ್ದಾರೆ ಅಥವಾ ಏನೋ ನೋಡ್ತಾ ಇದ್ದಾರೆ. ಸಮಯದಲ್ಲಿ ಅಲ್ಲಿರುವಂತಹ ಅನೇಕ ಜನರು ಒಬ್ಬ ವ್ಯಭಿಚಾರಿ ಸ್ತ್ರೀಯನ್ನು ಕರ್ಕೊಂಡು ಬಂದ್ರು. ಕರ್ಕೊಂಡು ಬಂದು ಹೇಳ್ತಾರೆ, ಸ್ವಾಮಿ, ಮೋಶೆ ಧರ್ಮಶಾಸ್ತ್ರ ಹೇಳ್ತದೆ ಈ ಇಂಥವರನ್ನ ಕಲ್ಲಿಸಿ ಸಾಯಿಸಬೇಕು, ನೀನೇನು ಹೇಳ್ತಿ? ಯೇಸು ಸ್ವಾಮಿ ಸ್ವಲ್ಪ ಸಮಯದ ನಂತರ ಹೇಳ್ತಾರೆ, ನಿಮ್ಮಲ್ಲಿ ಯಾರು ಪಾಪ ಮಾಡಲಿಲ್ವೋ ಅವರು ಮೊದಲು ಕಲಿಸಲಿ. ನಿಮ್ಮಲ್ಲಿ ಯಾರು ಪಾಪ ಮಾಡಲಿಲ್ವೋ ಅವರು ಮೊದಲು ಕಲಿಸಲಿ. ಸ್ವಲ್ಪ ಸಮಯದ ಆದ ನಂತರ ನೋಡ್ತಾರೆ, ಅಲ್ಲಿ ಯಾರೂ ಇಲ್ಲ. ಆ ಸ್ತ್ರೀ ಇದ್ದಾರೆ, ಯೇಸು ಸ್ವಾಮಿ ಇದ್ದಾರೆ. ಅವಾಗ ಯೇಸು ಸ್ವಾಮಿ ಕೇಳ್ತಾರೆ, ನಿನ್ನನ್ನು ಯಾರು ನ್ಯಾಯ ತೀರ್ಪಿಗೆ ಗುರಿ ಮಾಡಲಿಲ್ವಾ? ನಿನ್ನನ್ನು ಯಾರು ದಂಡಿಸಲಿಲ್ಲ? ಇಲ್ಲ ಸ್ವಾಮಿ, ನಾನು ಸಹ ನಿನ್ನನ್ನು ದಂಡಿಸುವುದಿಲ್ಲ. ಇನ್ಮೇಲೆ ಪಾಪ ಮಾಡಬೇಡ, ಹೋಗು ಅಂತ ಹೇಳಿ. ಸೊ ಅಲ್ಲಿ ಒಂದು ಮಾರ್ಗ ದರ್ಶನವನ್ನು ಯೇಸು ಆತನಿಗೆ ಕೊಡ್ತಾ ಇದ್ದಾನೆ, ಅವಳಿಗೆ ಕೊಡ್ತಾ ಇದ್ದಾನೆ. ಇನ್ನು ಮೇಲೆ ನೀನು ಪಾಪ ಮಾಡಬೇಡ. ಡು ನಾಟ್ ಸಿನ್ ಫ್ರಮ್ ನೌ ಆನ್, ಹೆನ್ಸ್ಫೋರ್ತ್ ಡು ನಾಟ್ ಸಿನ್. ಇನ್ನು ಮೇಲೆ ಪಾಪ ಮಾಡಬೇಡ. ಇದುವರೆಗೂ ನೀನು ಪಾಪ ಮಾಡಿದ್ಯಾ, ಇದುವರೆಗೂ ನೀನು ಲೌಕಿಕವಾಗಿ ನಡೆದುಕೊಂಡಿದ್ಯಾ, ಇದುವರೆಗೂ ದೇವರ ವಿರುದ್ಧವಾದಂಥ ಕಾರ್ಯಗಳನ್ನ ಮಾಡಿದ್ಯಾ, ಆದರೆ ಇನ್ನು ಮೇಲೆ ನೀನು ಮಾಡಬೇಡ. ಆ ತಿರುವು ನನಗೆ ನಿನಗೆ ಬರಬೇಕಾಗಿದೆ. ಆ ದೇವರ ಸ್ವರದ ತಿರುವು, ಅರಿವು ನನಗೆ ನಿನಗೆ ಆಗ್ಬೇಕಾಗಿದೆ. ಸಾಯ್ಬೇಕಾಗಿತ್ತು ಅವಳು ಅವತ್ತು. ನ್ಯಾಯ ತೀರ್ಪಿಗೆ ಗುರಿಯಾಗಿ
ಕಲ್ಲೆಸೆಲ್ಪಟ್ಟು ಸಾಯ್ಬೇಕಾಗಿತ್ತು. ಆದರೆ ದೇವರು ಯೇಸು ಅವಳಿಗೆ ಅವಕಾಶವನ್ನು ಕೊಟ್ಟು ಒಂದು ಮಾರ್ಗದರ್ಶನ ಕೊಡ್ತಾ ಇದ್ದಾರೆ, ಇನ್ನು ಮೇಲೆ ನೀನು ಪಾಪ ಮಾಡಬೇಡ. ಜೀಸಸ್ ಇಸ್ ಗಿವಿಂಗ್ ದ ಗೈಡೆನ್ಸ್ ಫಾರ್ ಹರ್ ಟು ಹೌ ಟು ಲಿವ್ ಇನ್ ದ ವರ್ಲ್ಡ್. ಇನ್ನು ಮೇಲೆ ನೀನು ಪಾಪ ಮಾಡದಂತೆ ಲೋಕದಲ್ಲಿ ಬದುಕಬೇಕು. ಸೊ ವೆನ್ ಗಾಡ್ ಸ್ಪೀಕ್ಸ್ ಟು ಯು, ಹಿ ವಿಲ್ ಗಿವ್ ಅ ಡೈರೆಕ್ಷನ್ ಟು ಯುವರ್ ಲೈಫ್. ದೇವರು ನಿನ್ನೊಂದಿಗೆ ಮಾತನಾಡುವಾಗ ನಿನಗೆ ಒಂದು ಗುರಿಯನ್ನು, ಒಂದು ಮಾರ್ಗದರ್ಶನವನ್ನು ಕೊಡ್ತಾನೆ. ಯೇಸು ಸ್ವಾಮಿ ಅಲ್ಲಿ ಪೇತ್ರ, ಯೋಹಾನ, ಯಾಕೋಬ ಏನಂತಂದ್ರೆ ಬಲೆಯನ್ನು ತೊಳಿತಾ ಇದ್ದ. ಪೇತ್ರ, ಯೋಹಾನ ಬಲೆಯನ್ನು ತೊಳಿತಾ ಇದ್ದಾರೆ. ರಾತ್ರಿ ಎಲ್ಲ ಪ್ರಯತ್ನ ಪಡಿದ್ದಾರೆ, ಒಂದು ಮೀನು ಸಿಗ್ಲಿಲ್ಲ. ಕಷ್ಟಪಟ್ಟಿದ್ದಾರೆ, ಏನೂ ಸಿಕ್ಕಿಲ್ಲ. ಯೇಸುಸ್ವಾಮಿ ಪೇತ್ರನಿಗೆ ಹೇಳ್ತಾನೆ, ಸ್ವಲ್ಪ ದೋಣಿಯನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗು. ಯೇಸುಸ್ವಾಮಿ ಪ್ರಸಂಗವೆಲ್ಲ ಮಾಡ್ತಾರೆ. ಪ್ರಸಂಗ ಮಾಡಿ ಮುಗಿಸಿದ ಮೇಲೆ ಯೇಸುಸ್ವಾಮಿ ಪೇತ್ರನಿಗೆ ಹೇಳ್ತಾರೆ ಏನಂತಂದ್ರೆ, ನಿನ್ನ ಬಲೆಯನ್ನ ಆಳಕ್ಕೆ ಬೀಸು, ನಿನ್ನ ಬಲೆಯನ್ನ ಆಳಕ್ಕೆ ಬೀಸು. ಪೇತ್ರ ಹೇಳ್ತಾನೆ, ಸ್ವಾಮಿ ರಾತ್ರಿ ಎಲ್ಲ ಪ್ರಯತ್ನ ಪಟ್ಟಿದ್ದಾನೆ. ಐ ಹ್ಯಾವ್ ಟ್ರೈಡ್ ಆಲ್ ನೈಟ್. ರಾತ್ರಿ ಎಲ್ಲ ಪ್ರಯತ್ನ ಪಟ್ಟಿದ್ದಾನೆ. ರಾತ್ರಿ ಎಲ್ಲ ಪ್ರಯತ್ನ ಪಟ್ಟರು ಕೂಡ ಏನೂ ಸಿಕ್ಕಿಲ್ಲ, ಏನೂ ಸಿಗ್ಲಿಲ್ಲ. ಆದರೆ ನಿನ್ನ ಮಾತಿನ ಮೇರೆಗೆ ನಾನು ಬಲೆಯನ್ನು ಬೀಸ್ತಾನೆ. ಬಲೆಯನ್ನು ಹಾಕ್ತಾನೆ. ಅನೇಕ ರಾಶಿ ರಾಶಿ ಮೀನುಗಳು, ದೋಣಿ ಮುಳುಗುವಷ್ಟರ ಮಟ್ಟಿಗೆ ಮೀನುಗಳು. ಸೊ ಯು ಮೈಟ್ ಹ್ಯಾವ್ ಸ್ಟ್ರಗಲ್ಡ್ ಅ ಲಾಟ್. ಯು ಮೈಟ್ ಹ್ಯಾವ್ ಲಾಸ್ಟ್ ಮೆನಿ ಥಿಂಗ್ಸ್. ನಿನ್ನ ಜೀವಿತದಲ್ಲಿ ಅನೇಕ ಸಂಗತಿಗಳು ಕೆಡವಲ್ಪಟ್ಟಿರಬಹುದು, ಕಡಿದು ಹೋಗಿರಬಹುದು, ನಾಶನದ ಮಾರ್ಗದಲ್ಲಿರಬಹುದು. ಆದರೆ ಯೇಸು ನಿನಗೆ ಆ ಮಾತನ್ನು ನುಡಿಯುವಾಗ, ನೀನು ಯೇಸುವಿನ ಮಾತಿನ ಮೇರೆಗೆ ಕಾರ್ಯವನ್ನು ಮಾಡುವಾಗ ಸಫಲತೆಯನ್ನು ಕಾಣ್ತೀವಿ. ಯು ಆರ್ ಗೋಯಿಂಗ್ ಟು ಸಿ ಸಕ್ಸೆಸ್. ಯು ಆರ್ ಗೋಯಿಂಗ್ ಟು ಸಿ ದ ಬ್ಲೆಸ್ಸಿಂಗ್ಸ್ ವೆನ್ ಯು ಡೂ ದಟ್ ಅಪಾನ್ ದ ವರ್ಡ್ ಆಫ್ ಗಾಡ್. ದೇವರ ಮಾತಿನ ಮೇರೆಗೆ ನೀನು ಮಾಡುವಾಗ. ಸೊ ಅದಕ್ಕೆ ದೇವರ ಸ್ವರ ನಿನಗೆ ಬೇಕು, ನಿನ್ನನ್ನು ಕಟ್ಟುವುದಕ್ಕಾಗಿ, ನಿನಗೆ ಮಾರ್ಗದರ್ಶನವನ್ನು ಮಾಡುವುದಕ್ಕಾಗಿ. ತಂದೆಯಾದಂಥ ದೇವರು ಯೋನನಿಗೆ ಹೇಳ್ತಾರೆ ಏನಂತಂದ್ರೆ, ನೀನು ಹೋಗಿ ನಿನವೆ ಪಟ್ಟಣಕ್ಕೆ ಸುವಾರ್ತೆಯನ್ನು ಸಾರು. ನಾನು ಅವರನ್ನ 40 ದಿವಸದಲ್ಲಿ ನಾಶ ಮಾಡ್ತೇನಂತ ಹೇಳು. ಅವ್ರು ತಪ್ಪು ಮಾಡ್ತಾ ಇದ್ದಾರೆ, ದೇವರ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದಾರೆ. ಯೋನ ನಿನವೆಗೆ ಹೋಗೋದಕ್ಕಿಂತ ಬದಲಾಗಿ ತಾರ್ಷೀಷಿಗೆ ಹೋಗ್ತಾನೆ. ತಾರ್ಷೀಷಿಗೆ ಹೋಗಿ ದೇವರಿಂದ ತಪ್ಪಿಸಿಕೊಳ್ಳಕ್ಕೆ ನೋಡ್ತಾನೆ. ಆ ದೇವರ ಒಂದು ಕೊಟ್ಟಂತ ನಿಯೋಗದಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ. Jonah tried to escape the commandment which he received from the God, the mandate he received from God. ಅಲ್ಲಿ ನೋಡ್ತೀವಿ ಅಂತಂದ್ರೆ, ಅವನಿರುವಂತ ಹಡಗು ಮುಳುಗಲಿಕ್ಕೆ ಪ್ರಾರಂಭವಾಯಿತು. ಅನೇಕ ಸಂಗತಿಗಳಾಯಿತು, ಬಿರುಗಾಳಿ ಬಂತು. ದೇವರು ಅವನಿಗೆ ದೊಡ್ಡ ಮೀನಿನಲ್ಲಿ ನುಂಗ್ಲಿಕ್ಕೆ ಹೇಳಿದ್ರು. 3 ದಿವಸ ಆತನ ಒಳಗಡೆ ಇದ್ದ. 3 ದಿವಸ ಆದಮೇಲೆ ಆತನ ಪಶ್ಚಾತ್ತಾಪ ಪಟ್ಟ. ದೇವರು ಅವನನ್ನ ಹೊರಗೆ ತಗೊಂಡು ಬಂದ್ರು. ಅವನು ಹೋಗಿ ನಿನವೆ ಪಟ್ಟಣಕ್ಕೆ ಸಾರ್ತಾನೆ. ಇನ್ನೂ 40 ದಿವಸದಲ್ಲಿ ದೇವರು ಈ ಪಟ್ಟಣವನ್ನ ನಾಶ ಮಾಡ್ತಾನೆ. ನೀವು ದೇವರ ಕಡೆಗೆ ತಿರುಗಿಕೊಳ್ಳದೆ ಹೋದ್ರೆ ಈ ಪಟ್ಟಣವನ್ನು 40 ದಿವಸದಲ್ಲಿ ದೇವರು ನಾಶ ಮಾಡ್ತಾನೆ. ಯೋನನು ಹೇಳಿದಂತ ಮಾತನ್ನ ಕೇಳಿ, ದೇವರ ಎಚ್ಚರಿಕೆ ಮಾತನ್ನ ಕೇಳಿ, ಅರಸನಿಂದ ಹಿಡಿದುಕೊಂಡು ಪ್ರಾಣಿಗಳವರೆಗೂ ಕೂಡ ಬೂದಿಯಲ್ಲಿ ಕುತ್ಕೊಂಡು ಉಪವಾಸ ಮಾಡ್ತಾರೆ. ಗೋಣಿ ತಟ್ಟನ್ನು ಹಾಕಿಕೊಂಡು ಉಪವಾಸ ಮಾಡ್ತಾರೆ. 40 ದಿವಸ ಆಯ್ತು. ದೇವರು ಪಟ್ಟಣವನ್ನು ನಾಶ ಮಾಡಲಿಲ್ಲ. ಯಾಕಂದ್ರೆ ಅವರು ದೇವರ ಕಡೆಗೆ ತಿರುಗಿಕೊಂಡ್ರು. ದೇವರು ಅವರನ್ನು ಕ್ಷಮಿಸಿದ. ಯೆಶಾಯನ ಪ್ರವಾದನ ಗ್ರಂಥದಲ್ಲಿ 1ನೇ ಅಧ್ಯಾಯದಲ್ಲಿ 18-19 ವಚನ ಹೇಳ್ತದೆ. ಐಸಾಯ ಚಾಪ್ಟರ್ 1 ವರ್ಸ್ 18 and 19 ಇಟ್ ಸೇಸ್ ದಟ್ ನಿನ್ನ ಪಾಪವು ಕಡು ಕೆಂಪಾಗಿದ್ರು ಹಿಮದ ಹಾಗೆ ಬೆಳ್ಳ ಮಾಡ್ತಾನೆ, ಕಿರುಮಂಜಿ ಬಣ್ಣದಾಗಿದ್ರು ಉಣ್ಣೆ ಹಾಗೆ ಬೆಳ್ಳಗೆ ಮಾಡ್ತಾನೆ. God is telling, even though if your sins are like crimson, He will make it white as wool. Even though they are red, they are scarlet, He will make it white as snow. ಸೊ ಹಾಗಾದ್ರೆ ದೇವರು ನಿನ್ನ ಪಾಪಗಳು ಎಷ್ಟೇ ಕಡು ಕೆಂಪಾಗಿದ್ದರು, ಆತನ ಸ್ವರಕ್ಕೆ ನೀನು ಕಿವಿಗೊಡುವಾಗ ನಿನ್ನ ಜೀವಿತವನ್ನು ಬದಲಾವಣೆ ಮಾಡ್ತಾನೆ. ನಿನ್ನನ್ನು ದೇವರು ಕ್ಷಮಿಸ್ತಾನೆ. ದೇವರ ಸ್ವರ ನಿನಗೆ ಬರುವಾಗ ಕ್ಷಮಾಪಣೆಯನ್ನು ಕೇಳಿಕೊ. ಸಿನ್ ನೋ ಮೋರ್. He will give you the guidance. ನಿನಗೆ ದೇವರು ಮಾರ್ಗದರ್ಶನ ಮಾಡ್ತಾನೆ, ನಿನ್ನ ಜೀವಿತವನ್ನು ಕಟ್ತಾನೆ. ಪೇತ್ರನು ರಾತ್ರಿಯೆಲ್ಲ ಪ್ರಯತ್ನ ಪಟ್ಟಿದ್ದಾನೆ, ಅವನ ಜೀವಿತವೆಲ್ಲ ಪ್ರಯತ್ನ ಪಡ್ತಾ ಇದ್ದಾನೆ. ಆದರೆ ಕರ್ತನ ಒಂದು ಮಾತಿನ ಮೇರೆಗೆ ಬಲೆಯನ್ನು ಬೀಸುವಾಗ ರಾಶಿ ರಾಶಿ ಗಂಟಲೆ ಮೀನು. ನಿನ್ನ ಕೆಲಸದಲ್ಲಿ ನೀನು ಸೋಲನ್ನು ಅನುಭವಿಸ್ತಾ ಇರಬಹುದು,
ನಿನಗಿರುವಂಥ ಪರಿಸ್ಥಿತಿಯಲ್ಲಿ ಸೋಲನ್ನು ಅನುಭವಿಸ್ತಾ ಇರ್ಬೋದು. ಆದರೆ ದೇವರ ಒಂದು ಮಾತಿನ ಮೇರೆಗೆ, ಆ ವಾಕ್ಯಗಳ ಮೇರೆಗೆ ನೀನು ದೃಢಪಟ್ಟವನಾಗಿ ನೀನು ಹೋಗಿ ನಿನ್ನ ಕಾರ್ಯಗಳನ್ನು ಮಾಡುವಾಗ ನಿನಗೆ ಆಶೀರ್ವಾದವು, ಶುಭವು, ಕೃಪೆಯು ನಿನ್ನನ್ನು ಹಿಂಬಾಲಿಸ್ತದೆ. ಭಕ್ತನಾದ ದಾವೀದನು ಹೇಳ್ತಾನೆ, ಯೆಹೋವನು ನನಗೆ ಕುರುಬನು, ನಾನು ಕೊರತೆ ಪಡುವುದಿಲ್ಲ. ನೀನು ಆ ಕುರುಬನ ಸ್ವರಕ್ಕೆ ಕಿವಿ ಕೊಡಬೇಕಾಗಿದೆ. ಯೇಸು ಹೇಳ್ತಾರೆ, ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿ ಕೊಡುತ್ತದೆ. ಸೊ ದ ಶೀಪ್ ಶುಡ್ ಹಿಯರ್ ದ ವಾಯ್ಸ್ ಆಫ್ ದ ಶೆಪರ್ಡ್. ಆ ದೇವರ ಸ್ವರ ನಿನಗೆ ಕೇಳಿಸಬೇಕು. ಆ ದೇವರ ಸ್ವರವನ್ನು ನೀನು ಗುರುತು ಹಿಡಿಯೋದನ್ನು ಕಲಿಬೇಕು. ಯಾಕಂದ್ರೆ ದೇವರ ಸ್ವರ ನಿನ್ನೇನು ಮಾಡ್ತದಂದ್ರೆ ಕಟ್ತದೆ. ದೇವರ ಸ್ವರ ನಿನ್ನೇನು ಮಾಡ್ತದಂದ್ರೆ ಬಲಪಡಿಸ್ತದೆ. ದೇವರ ಸ್ವರ ನಿನ್ನನ್ನು ಮಾರ್ಗದರ್ಶನ ಮಾಡ್ತದೆ. ದೇವರ ಸ್ವರ ನಿನ್ನೇನಂತಂದ್ರೆ ಎಡಬಿಡದೆ ಕಾಪಾಡ್ತದೆ. ದೇವರ ಸ್ವರ ನಿನ್ನನ್ನು ಪಾಪಗಳಿಂದ ತಪ್ಪಿಸ್ತದೆ. ಹಾಗಾದ್ರೆ ನಾನು ನೀನು ಆ ದೇವರ ಸ್ವರವನ್ನು ಕೇಳುವಂತ ಮನುಷ್ಯನಾಗಬೇಕಾಗಿದೆ. ಒಬ್ಬ ಕೈ ಬತ್ತಿದಂತ ಮನುಷ್ಯ, ಆತನ ಕೈ ಒಣಗಿ ಹೋಗಿದೆ. ಸಭಾ ಮಂದಿರದಲ್ಲಿ ಆತನ ಕೈ ಒಣಗಿಸಿಕೊಂಡು ಕೂತಿದ್ದಾನೆ. ಯೇಸು ಸ್ವಾಮಿ ಅವನಿಗೆ ಹೇಳ್ತಾರೆ, ನಿನ್ನ ಕೈಯನ್ನು ಚಾಚು. ಸ್ಟ್ರೆಚ್ ಫೋರ್ತ್ ಯುವರ್ ಹ್ಯಾಂಡ್. ಜೀಸಸ್ ಟೆಲ್ ಟು ದಟ್ ಪರ್ಸನ್ ಹೂ ಇಸ್ having a withered hand, stretch forth your hand. ಅವತ್ತು ಅವನು ದೇವರ ಸ್ವರವನ್ನು ಕೇಳಿಸಿಕೊಳ್ಳದೆ ತನ್ನ ಕೈಯನ್ನು ಚಾಚದೆ ಹೋಗಿದ್ರೆ ಅವನು ಅದೇ ರೀತಿಯಾಗಿ ಬಾಳ್ತಾ ಇದ್ದ, ಸಾಯ್ತಾ ಇದ್ದ. ಆದರೆ when he heard the voice of God, he stretched forth his hand and his hand was made whole. ಆತನ ಕೈ ತಿರುಗಿ ಸ್ಥಾಪಿಸಲ್ಪಡ್ತು. ಆತನ ಕೈ ತಿರುಗಿ ಆತನಿಗೆ ಬಂತು. ಸೊ ದೇವರ ಸ್ವರ ಬರುವಾಗ ನಿನಗೆ ಮುದುಡಿದಂಥ ಸಂಗತಿಗಳು, ನಿನಗೆ ಬತ್ತಿ ಹೋದಂಥ ಸಂಗತಿಗಳು, ನಿನ್ನಲ್ಲಿ ನಾಶವಾದಂಥ ಸಂಗತಿಗಳು, ದೇವರ ಸ್ವರ ನೀನು ಕೇಳಿ ಅದನ್ನು ನಂಬಿಕೆಯಿಂದ ನೀನು ಮಾಡುವುದಾದರೆ ಅದು ಆಶೀರ್ವಾದಕ್ಕೆ ಪಾತ್ರವಾಗ್ತದೆ, ಅದು ಅಭಿವೃದ್ಧಿಗೆ ಪಾತ್ರವಾಗ್ತದೆ. ಸೊ ಹಿಯರ್ ದ ವಾಯ್ಸ್ ಆಫ್ ಗಾಡ್. ದಾವೀದನು ಹೇಳ್ತಾನೆ, ಇನ್ನೊಂದು ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸ್ತದೆ. ನನ್ನ ತಲೆಗೆ ತೈಲವನ್ನು ಹಚ್ಚಿ ಆತನ ವೈರಿಗಳ ಮುಂದೆ ಔತಣವನ್ನು ಸಿದ್ಧ ಮಾಡ್ತಾನೆ. The Lord is going to anoint you with new oil and prepare a table in front of your enemies. Blessings and mercy shall follow you until the end of your days. ಶುಭವು ಕೃಪೆಯು ಜೀವಮಾನವೆಲ್ಲ ನಿನ್ನನ್ನು ಹಿಂಬಾಲಿಸುತ್ತದೆ. So start hearing the voice of God. When you start hearing the voice of God, your life will change. ಯೇಸು ಸ್ವಾಮಿ ಪೇತ್ರನಿಗೆ ಏನಂತಂದ್ರೆ ಗೆತ್ಸೆಮನೆ ತೋಟದಲ್ಲಿ ಪ್ರಾರ್ಥನೆ ಆದ ಮೇಲೆ ಗೆತ್ಸೆಮನೆ ತೋಟದಲ್ಲಿ ಪೇತ್ರ ಹೇಳ್ತಾನೆ ಸ್ವಾಮಿಗೆ ಏನಂದ್ರೆ, ಸ್ವಾಮಿ ನೀನ್ ಸಾಯ್ಬೇಕಾದ್ರೆ ನಾನು ಕೂಡ ನಿನ್ನೊಂದಿಗೆ ಸಾಯ್ತೇನೆ, ನಿನ್ನನ್ನು ಬಿಟ್ಟು ಸ್ವಾಮಿ ನಾನು ಎಲ್ಲಿಗೆ ಹೋಗೋದಿಲ್ಲ. ಯೇಸು ಹೇಳ್ತಾರೆ, ಕೋಳಿ ಇವತ್ತು ಕೂಗೋದಕ್ಕಿಂತ ಮುಂಚಿತವಾಗಿ 3 ಸಾರಿ ನನ್ನನ್ನು ನಿರ್ಬಂಗ್ತಿ. ಯು ಆರ್ ಗೋಯಿಂಗ್ ಟು ಡಿನೈ ಮಿ ಥ್ರೈಸ್ ಬಿಫೋರ್ ದ ಕಾಕ್ ಕ್ರೋಸ್. 3 ಸಾರಿ ಪೇತ್ರನು ಯೇಸು ಸ್ವಾಮಿಯನ್ನು ಬೊಂಕಿದ. ಆದರೆ ಇನ್ನೊಂದು ಮಾತನ್ನು ಕೂಡ ಸ್ವಾಮಿ ಹೇಳ್ತಾರೆ, ನೀನು ಬಲ ಹೊಂದಿದ ಮೇಲೆ ನಿನ್ನ ಸಹೋದರನ ಬಲಪಡಿಸು. ಸೊ ಪೇತ್ರನು ಬೊಂಕಿದ, ಪಶ್ಚಾತ್ತಾಪ ಪಟ್ಟ, ದೇವರ ಕಡೆಗೆ ತಿರುಗಿಕೊಂಡ. ಪರಿಶುದ್ಧಾತ್ಮನ ಆತನ ಮೇಲೆ ಬರುವಾಗ ಆತನ ಸಹೋದರನ ಬಲಪಡಿಸಿದ. 120 ಜನರ ಸಹೋದರೊಟ್ಟಿಗೆ ಆತನು ಏನಂತಂದ್ರೆ ಒಂದು ಸಭೆಯನ್ನು ಕಟ್ಟಿದ. ಹಿ ಬಿಕೇಮ್ ದ ಪಿಲ್ಲರ್ ಆಫ್ ಚರ್ಚ್. ಆತನ ಸಭೆಗೆ ಅಸ್ಥಿವಾರವಾದ, ಸಭೆಗೆ ಒಂದು ಮುಖ್ಯವಾದ ಏನಂತಂದ್ರೆ ಸ್ತಂಭವಾದ. ಸೊ ವೆನ್ ಯು ಹಿಯರ್ ದ ವಾಯ್ಸ್ ಆಫ್ ಗಾಡ್ ಅಂಡ್ ಸ್ಟ್ರೆಂಥನ್ ಯುವರ್ ಸೆಲ್ಫ್. ಪೇತ್ರನಿಗೆ ತಿರುಗಿ ದೇವರು ಕೇಳ್ತಾರೆ, 3 ಸಾರಿ ನೀನನ್ನು ಪ್ರೀತಿ ಮಾಡ್ತೀಯ? ಸೊ 3 ಸಾರಿ ಪೇತ್ರನು ಹೇಳ್ತಾನೆ, ಸ್ವಾಮಿ ನಾನೇನು ಪ್ರೀತಿ ಮಾಡ್ತೀನಿ, ನೀನು ಬಲ್ಲಿ. ಸೊ ಹಿ ಚೇಂಜ್ಡ್, ಹಿ ರಿಪೆಂಟೆಡ್, ಹಿ ಗಾಟ್ ಸ್ಟ್ರೆಂಥನ್ಡ್ ಥ್ರೂ ದ ವಾಯ್ಸ್ ಆಫ್ ಗಾಡ್. ಹಾಗಾದ್ರೆ ದೇವರ ಸ್ವರ ನಿನ್ನ ಮೇಲೆ ಬರುವಾಗ, ದೇವರ ಸ್ವರ ನಿನಗೆ ಕೇಳಿಸುವಾಗ ನಿನ್ನ ಜೀವಿತ ಬದಲಾಗ್ತದೆ, ನಿನ್ನ ಪರಿಸ್ಥಿತಿ ಬದಲಾಗ್ತದೆ. ಯಾಕೋಬನು ಏನಂತಂದ್ರೆ, ಲಾಬಾನಿನಿಂದ ಹೊರಟು ಬಂದ ಮೇಲೆ ಎಲ್ಲ ಆಶೀರ್ವಾದಗಳಿದೆ. ಹಿ ಹ್ಯಾಡ್ ಪ್ರಾಪರ್ಟೀಸ್, ಹಿ ಹ್ಯಾಡ್ ಫ್ಯಾಮಿಲಿ, ಹಿ ಹ್ಯಾಡ್ ಚಿಲ್ಡ್ರನ್. ಆತನಿಗೆ ಹೆಂಡತಿದ್ದಾರೆ, ಮಕ್ಕಳಿದ್ದಾರೆ, ಐಶ್ವರ್ಯ ಇದೆ, ಎಲ್ಲ ಇದೆ. ಆದರೆ ಅಲ್ಲಿ ಒಬ್ಬ ಮನುಷ್ಯನೊಟ್ಟಿಗೆ ಆತನ ಹೋರಾಟ ಮಾಡ್ತಾ ಇದ್ದಾನೆ, ದೈವ ಕುಮಾರನೊಟ್ಟಿಗೆ ಆತನ ಹೋರಾಟ ಮಾಡ್ತಾನೆ, ದೇವರೊಟ್ಟಿಗೆ ಹೋರಾಟ ಮಾಡ್ತಾ ಇದ್ದಾನೆ. ಆತನ ಹೇಳ್ತಾನೆ, ಸ್ವಾಮಿ ನನ್ನನ್ನು ನೀನು ಆಶೀರ್ವದಿಸಿದ ಹೊರತು ನಾನು ನಿನ್ನ ಬಿಡೋದಿಲ್ಲ. He hold on to
the God, and he's telling that until and unless you bless me, I will not leave you. ಅಂದ್ರೆ ಆತನ ಹೇಳ್ತಾ ಇರೋದಂತಂದ್ರೆ, ನೀನು ನಿನ್ನ ಆಶೀರ್ವಾದದ ವಚನವನ್ನು ನನ್ನ ಮೇಲೆ ನುಡಿದು ನಾನು ಅದನ್ನು ಸ್ವೀಕರಿಸದ ಹೊರತು ನಾನೇ ನನ್ನ ಬಿಡುವುದಿಲ್ಲ. There, God changed his name from Jacob to Israel. Jacob means a cheater, a cunning person, ಮೋಸಗಾರ, ಮೋಸ ಮಾಡುವವನು. ಆದರೆ ಇಸ್ರಾಯೇಲ್ ಅಂತ ಹೇಳುವಾಗ ದೇವರ ಮತ್ತು ಮನುಷ್ಯರ ಸಂಗಡ ಹೋರಾಟಿ ಗೆದ್ದಂತವನು, ರಾಜಕುಮಾರ ಅಂತ ಅರ್ಥ. ಸೊ ಹಾಗಾದ್ರೆ ದೇವರ ಮಾತನ್ನ ಕೇಳಿ ಯಾಕೋಬನು ಆಶೀರ್ವಾದ ಹೊಂದಿದ, ಆಶೀರ್ವಾದದ ವಚನವನ್ನು ತೆಗೆದುಕೊಂಡ. He received the prophetic word. He received the blessings of the Lord. And he responded. ತನ್ನ ಅಣ್ಣನಿಗೆ ಹೆದರುವಂತ ಯಾಕೋಬ ಧೈರ್ಯದಿಂದ ಬರ್ತಾ ಇದ್ದಾನೆ, ಆಶೀರ್ವಾದಕ್ಕೆ ಪಾತ್ರನಾಗ್ತಾ ಇದ್ದಾನೆ. ಹಾಗಾದ್ರೆ ನಾನು ನೀನು ಆ ದೇವರ ಸ್ವರವನ್ನ ಕೇಳಿಸಿಕೊಳ್ಬೇಕಾಗಿದೆ. ದೇವರ ಸ್ವರ ಕೇಳಿಸಿಕೊಳ್ಳುವಾಗ ಏನಾಗ್ತದೆ ಅಂತಂದ್ರೆ, ನಾನು ನೀನು ಆಶೀರ್ವಾದಕ್ಕೆ ಪಾತ್ರನಾಗ್ತಾನೆ. ದೇವರ ಸ್ವರ ಏನಂತಂದ್ರೆ ನಿನ್ನನ್ನು ಕಟ್ತದೆ. ದೇವರ ಸ್ವರ ಏನ್ ಮಾಡ್ತದೆ ಅಂತಂದ್ರೆ, ನಿನ್ನನ್ನು ಬಲಪಡಿಸ್ತದೆ. ಆ ದೇವರ ಸ್ವರವ ಏನ್ ಮಾಡ್ಬೇಕಂತಂದ್ರೆ, ನಾನು ಸದಾಕಾಲ ಕೇಳಿಸಿಕೊಳ್ಳುವಂತ ಮನುಷ್ಯನಾಗಬೇಕು. ದೇವರು ನಿನ್ನೊಂದಿಗೆ ಮಾತನಾಡ್ತಾನೆ, ಎಚ್ಚರಿಸ್ತಾನೆ. ನನ್ನ ಕೇಳಿಕೋ, ನಾನು ನಿನಗೇನಂತಂದ್ರೆ ಆಶೀರ್ವಾದಗಳನ್ನು ಬಿಡುಗಡೆ ಮಾಡ್ತೇನೆ. ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡ್ರಿ, ನಾನು ನಿಮಗೆ ಸತ್ರಂದೇ ಪಾಲಿಸಿಕೊಡ್ತೇನೆ. ಯೋಬನು ಕೂಡ ಎಲ್ಲವನ್ನು ಕಳೆದುಕೊಂಡು ದಿಕ್ಕಾಪಾಲಾಗಿ ಹೋಗಿದ್ದಾನೆ. ಆತನ ಸ್ನೇಹಿತರು ಕೂಡ ಆತನ ಸಂತೈಸಕ್ಕೆ ಬಂದಿದ್ದಾರೆ, ಆದ್ರೆ ಯಾರೂ ಸಂತೈಸ್ತಾ ಇಲ್ಲ. ಆದರೆ ದೇವರು ಆತನ ಸಂಗಡ ಮಾತನಾಡ್ತಾ ಆತನ ಬಲಪಡಿಸ್ತಾ ಇದ್ದಾನೆ. ದೇವರು ಯೋಬನಿಗೆ ಹೇಳ್ತಾ ಇದ್ದಾನೆ, ನೀನು ನಿನ್ನ ಸಹೋದರಿಗೋಸ್ಕರ ಪ್ರಾರ್ಥನೆ ಮಾಡು. ಯಾವಾಗ ಯೋಬನು ದೇವರ ಮಾತಿಗೆ ಕಿವಿಗೊಟ್ಟು ಪ್ರಾರ್ಥನೆ ಮಾಡಿದ್ನು, ಯೋಬನ ಜೀವಿತದಲ್ಲಿ ಏನೆಲ್ಲ ಕಳ್ಕೊಂಡಿದ್ನು, 2ರಷ್ಟು ಆಶೀರ್ವಾದಗಳು ಯೋಬನಿಗೆ ದೇವರು ಕೊಡುವುದನ್ನು ನೋಡ್ತೇವೆ. ಯೋಬನ್ ಹೇಳ್ತಾನೆ, ನನ್ನ ವಿಮೋಚಕನು ಜೀವಿಸುತ್ತಾನೆ. ಈ ಹೊತ್ತು ಕೂಡ ನಿನ್ನ ವಿಮೋಚಕನು ಜೀವಿಸ್ತಾನೆ. ನೀನು ದೇವರ ಸ್ವರವನ್ನು ಕೇಳಿಸಿಕೊಳ್ಳುವಂತ ಮನುಷ್ಯನಾಗಿದ್ರೆ, ದೇವರ ಸ್ವರವನ್ನ ಕೇಳಿಸಿಕೊಂಡು ಗುರುತಿಸುವಂತ ಮನುಷ್ಯನಾಗಿದ್ರೆ, ನಿನ್ನ ಜೀವಿತ ಇದ್ದ ಹಾಗೆ ಇರುವುದಿಲ್ಲ. ನಿನ್ನ ಜೀವಿತ ಅದು ಬದಲಾಗ್ತದೆ. ನಿನ್ನ ಜೀವಿತ ಏನಾಗ್ತದೆ ಅಂತಂದ್ರೆ, ಅದು ರೂಪಾಂತರಗೊಳ್ತದೆ. ಜಕ್ಕಾಯನಂತಂದ್ರೆ, ಯೇಸು ಸ್ವಾಮಿ ಯಾರು, ಹೇಗಿದ್ದಾನೆ ಅಂತ ಬಯಸೋದಕ್ಕಾಗಿ ಏನಂತಂದ್ರೆ, ಆಲದ ಮರವನ್ನ ಹತ್ತಿ ಕೂತ್ಕೊಂಡ. ಯೇಸು ಸ್ವಾಮಿ ನೇರವಾಗಿ ಆಲದ ಮರ ಕೆಳಗೆ ಬಂದ್ರು. ಮೇಲೆ ನೋಡಿ ಹೇಳ್ತಾರೆ, ಜಕ್ಕಾಯನೇ ತಟ್ಟನೆ ಇಳಿದು ಬಾ, ಈ ಹೊತ್ತು ನಾನು ನಿನ್ನ ಮನೆಯಲ್ಲಿ ಹೇಳ್ಕೊಳ್ಬೇಕು. ಸೊ ಜಕ್ಕಾಯನು ಯೇಸುವಿನ ಸ್ವರಕ್ಕೆ ಕಿವಿಗೊಟ್ಟು ಯೇಸುವನ್ನ ಮನೆಯಲ್ಲಿ ಆಹ್ವಾನ ಮಾಡಿದ್ರಿಂದ ಅವನಿಗೂ ಅವನ ಕುಟುಂಬಕ್ಕೂ ಆಶೀರ್ವಾದ ಉಂಟಾಯಿತು. When Zacchaeus heard the voice of God, he took Jesus to his home. His family got blessed. He got the Abrahamic blessings on his family and his generations. ಸೊ ಆ ಹೊತ್ತು ಯೇಸು ಏನಂತಂದ್ರೆ ಕರೆದಾಗ, ಜಕ್ಕಾಯನು ಏನಂತಂದ್ರೆ ಯೇಸುವನ್ನ ಮನೆಗೆ ಕರ್ಕೊಂಡು ಹೋಗದೇ ಇದ್ದಿದ್ರೆ ಅವನ ಕುಟುಂಬದಲ್ಲಿ ಆಶೀರ್ವಾದಗಳು ಬಿಡುಗಡೆ ಆಗ್ತಿರ್ಲಿಲ್ಲ. ಆ ಕುಟುಂಬದಲ್ಲಿ ಏನಂತಂದ್ರೆ ಬಿಡುಗಡೆ ಉಂಟಾಗ್ತಿರ್ಲಿಲ್ಲ. ಇವತ್ತು ನಾನು ನೀನು ಕೂಡ ಏನಂತಂದ್ರೆ ದೇವರ ಸ್ವರವನ್ನ ಕೇಳಿಸಿಕೊಳ್ಳುವುದನ್ನ ಕಲಿಬೇಕಾಗಿದೆ. We should be able to recognize the voice of God. ನೀನು ದೇವರ ಸ್ವರವನ್ನ ಗುರುತಿಸಬೇಕಾದ್ರೆ ನೀನು ದೇವರ ಸಮ್ಮುಖದಲ್ಲಿ ಸಮಯವನ್ನು ಕಳಿಬೇಕು. ದೇವರ ಸ್ವರ ಹೇಗಿರ್ತದಂತ ತಿಳ್ಕೊಳ್ಳೋದು ಕಲಿಬೇಕು. So whenever God speaks to you, He always reminds His love towards you. ತನ್ನ ಮಹಿಮೆ, ತನ್ನ ಪ್ರೀತಿಯನ್ನ
ನಿಮ್ಮ ಕುರಿತಾಗಿರುವಂತಹ ತನ್ನ ಪ್ರೀತಿಯನ್ನು ಪ್ರಚಾರಪಡಿಸ್ತಾನೆ. ನಾವು ಎಂಥ ಪಾಪಿಗಳು, ನಮ್ಮಲ್ಲಿ ಎಷ್ಟು ಪಾಪ ಇದೆ ಅಂತ ನಮ್ಮ ಸ್ಥಿತಿಗತಿಗಳನ್ನು ದೇವರು ತಿಳಿಸ್ತಾನೆ. ನಿನ್ನನ್ನು ಎಚ್ಚರಿಸ್ತಾನೆ, ಬಲಪಡಿಸ್ತಾನೆ, ಕಟ್ತಾನೆ, ಮುಂದಕ್ಕೆ ನಡೆಸ್ತಾನೆ, ಮಾರ್ಗದರ್ಶನ ಮಾಡ್ತಾನೆ. ಹಾಗಾದ್ರೆ ಈ ಹೊತ್ತಿನಿಂದ ನಾವು ದೇವರ ಸಮಯದಲ್ಲಿ, ದೇವರ ಸಮ್ಮುಖದಲ್ಲಿ ಸಮಯವನ್ನು ಕಳೆಯುವುದನ್ನು ಕಲಿಯೋಣ. So that we might be able to understand the voice of God, to know the voice of God. ದೇವರ ಸ್ವರ ಹೇಗಿರ್ತದೆ, ದೇವರ ಸ್ವರ ನನಗೆ ನಿನಗೆ ಬರುವಾಗ ಏನಾಗ್ತದೆ ಅಂತ ತಿಳಿದುಕೊಳ್ಳೋದಕ್ಕೋಸ್ಕರವಾಗಿ ನಮ್ಮನ್ನು ಒಪ್ಪಿಸಿಕೊಡೋಣ. ನನ್ನ ಪ್ರಾಣವು ಪವಿತ್ರಾತ್ಮನೇ ನನ್ನೇಸುವನ್ನು ಅಗಲದಂತೆ ಸಹಾಯ ಮಾಡಯ್ಯ. ನನ್ನ ಪ್ರಾಣವು ಪವಿತ್ರಾತ್ಮನೇ ನನ್ನೇಸುವನ್ನು ಅಗಲದಂತೆ ಸಹಾಯ ಮಾಡಯ್ಯ. ನೋವಿನ ಮುಳ್ಳುಗಳು ನನ್ನನ್ನು ಮುತ್ತಿಕೊಳ್ಳಲು ನೀನು ಪ್ರೀತಿಯಿಂದ ನನ್ನನ್ನು ರಕ್ಷಿಸುತ್ತಿರುವೆ. ಕುಗ್ಗಿ ಹೋದ ನನ್ನನ್ನು ಬಲಪಡಿಸಿ ಕಾಯುತ್ತಿರುವೆ. ನಿನ್ನ ಕೃಪೆಯಿಂದಲೇ ನನ್ನನ್ನು ನಡೆಸುತ್ತಿರುವೆ. ಹುದುಗಿರಲಿ ನನ್ನಾತ್ಮವು ನನ್ನೇಸುವಿನಲ್ಲಿ. ಹುದುಗಿರಲಿ ನನ್ನಾತ್ಮವು ನನ್ನೇಸುವಿನಲ್ಲಿ. ನನ್ನ ಪ್ರಾಣವು ಪವಿತ್ರಾತ್ಮನೇ ನನ್ನೇಸುವನ್ನು ಅಗಲದಂತೆ ಸಹಾಯ ಮಾಡಯ್ಯ. ನನ್ನೇಸುವನ್ನು ಅಗಲದಂತೆ ಸಹಾಯ ಮಾಡಯ್ಯ. ಯಾರೆಲ್ಲ ಅಗಲಿದರೂ ನೀ ನನ್ನ ಜೊತೆಗಿರುವೆ. ಯಾರು ಕೊಡಲಾಗದ ಪ್ರೀತಿಯ ನನಗೆ ಕೊಟ್ಟಿರುವೆ. ಲೋಕವೇ ತಳ್ಳಿ ಬಿಟ್ಟರು ನೀ ನನ್ನ ಸೇರಿಸಿಕೊಳ್ಳುವೆ. ನನ್ನವರು ದೂಷಿಸಿದರು ನೀ ನನ್ನ ಪ್ರೀತಿಸುತ್ತಿರುವೆ. ಹುದುಗಿರಲಿ ನನ್ ಪ್ರಾಣವು ನನ್ನೇಸುವಿನಲ್ಲಿ. ಹುದುಗಿರಲಿ ನನ್ ಪ್ರಾಣವು ನನ್ನೇಸುವಿನಲ್ಲಿ. ನನ್ನ ಪ್ರಾಣವು ಪವಿತ್ರಾತ್ಮನೇ ನನ್ನೇಸುವನ್ನು ಅಗಲದಂತೆ ಸಹಾಯ ಮಾಡಯ್ಯ. ನನ್ನ ಪ್ರಾಣವು ಪವಿತ್ರಾತ್ಮನೇ ನನ್ನೇಸುವನ್ನು ಅಗಲದಂತೆ ಸಹಾಯ. ಪ್ರಾರ್ಥನೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿ ಮಾಡಿದಂಥ ಸರ್ವಶಕ್ತನಾದಂಥ ತಂದೆಯಾದಂಥ ದೇವರೇ, ಸ್ವರಗಳ ಕುರಿತಾಗಿ ಧ್ಯಾನ ಮಾಡ್ತಾ ಇರುವಾಗ
ನಿನ್ನ ಸ್ವರ ಇನ್ನೂ ಸ್ಪಷ್ಟವಾಗಿ ಆಳವಾಗಿ ನಮಗೆ ಕೇಳಿಸುವುದನ್ನು ಕಲಿಸು ಸ್ವಾಮಿ. ಇನ್ನು ಬರುವಂತ ದಿನಗಳಲ್ಲಿ ಧ್ಯಾನ ಮಾಡಲಿಕ್ಕಿರುವಂತಹ ಸ್ವರಗಳ ಕುರಿತಾಗಿ ಇನ್ನೂ ನಮಗೆ ಆಳವಾದ ಧ್ಯಾನವನ್ನು ಕೊಡು ಸ್ವಾಮಿ. ಜ್ಞಾನ, ತಿಳುವಳಿಕೆ, ಅಭಿಷೇಕವನ್ನು ಕೊಡು. ಯಾರ್ಯಾರು ನಿನ್ನ ವಾಕ್ಯಗಳನ್ನು ಕೇಳ್ತಾರೋ ಅವರ ಜೀವಿತದಲ್ಲಿ ದೊಡ್ಡ ಬಿಡುಗಡೆ, ಆಶೀರ್ವಾದ, ನೆಮ್ಮದಿ ಉಂಟಾಗಲಿ ಸ್ವಾಮಿ. ಈ ವಾರದುದ್ದಕ್ಕೂ ಅವರ ಸಂಗಡರು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ, ವಿದ್ಯಾಭ್ಯಾಸದಲ್ಲಿ, ಪರೀಕ್ಷೆಗಳಲ್ಲಿ, ಪ್ರತಿಯೊಂದು ವಿಷಯಗಳಲ್ಲಿ ಹೋಗುವಾಗ್ಲೂ ಬರುವಾಗ್ಲೂ ವಾಹನದ ಸುತ್ತಲೂ ಬೆಂಕಿ ಮರೆಮಾಚಿಕೋ ಸ್ವಾಮಿ. ದೇವರೇ ಕರ್ತನೆ, ಅನಾರೋಗ್ಯದಲ್ಲಿರುವಂತವರಿಗೆ ಆರೋಗ್ಯವನ್ನು ಬಿಡುಗಡೆ ಮಾಡು. ಸಾಲದಲ್ಲಿರುವಂತವರಿಗೆ ದೇವರೇ ದುಡಿಯ ಕೈ ಕೆಳಗೆ ಬೇಕಾದ ಕೆಲಸವನ್ನ, ಆದಾಯವನ್ನು ಕೊಡು ಸ್ವಾಮಿ. ಯಾರೆಲ್ಲ ಆತ್ಮಿಕವಾಗಿ ಹೋರಾಟಗಳನ್ನು ಮಾಡ್ತಾ ಇದ್ದಾರೋ, ಪಾಪದಲ್ಲಿದ್ದವರು ಅವರಿಗೆ ಬಿಡುಗಡೆಯನ್ನು ಕೊಡು ಸ್ವಾಮಿ. ನಿನ್ನ ಕಡೆಗೆ ತಿರುಗಿಸಿಕೋ ಸ್ವಾಮಿ. ಅದ್ಭುತಗಳನ್ನ ಮಾಡು. ಈಗಲೂ ವಾಕ್ಯವನ್ನು ಹೇಳುವಂತ ಕೃಪೆ ಕೊಟ್ಟದಕ್ಕಾಗಿ ಸ್ತೋತ್ರ. ಎಲ್ಲ ಘನ ಮಾನ ಮಹಿಮೆನೊಬ್ಬನಿಗೆ ಸಲ್ಲಿಸ್ತೇವೆ. ಈ ವಾಕ್ಯವನ್ನು ಕೇಳುವಂತ ಒಬ್ಬೊಬ್ಬರು 100ರಷ್ಟು 60ರಷ್ಟು ಅಪಾಕರ್ತನೆ 30ರಷ್ಟು ಪ್ರತಿಫಲವನ್ನು ಕೊಡುವಂತೆ ಸಹಾಯ ನನ್ನನ್ನು ತಗ್ಗಿಸಿಕೊಳ್ಳುತ್ತಾ ಎಲ್ಲ ಘನ ಮಾನ ಮಹಿಮೆನೊಬ್ಬನಿಗೆ ಸಲ್ಲಿಸ್ತಾ ಯೇಸು ನಿನ್ನಗೆ ನಾಮದಲ್ಲಿ ಪ್ರಾರ್ಥನೆ ತಂದೆ, ಆಮೇನ್. ನಂಬಿಕೆಯಿಂದ ಕರ್ತನ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆ ದೇವರ ಪ್ರೀತಿ, ಪರಿಶುದ್ಧಾತ್ಮತೆ, ಶಾಂತಿ, ಸಮಾಧಾನಕ್ಕೆ ದೇವರ ಆಶೀರ್ವಾದ ನೆರೆದು ಬಂದ ಒಬ್ಬೊಬ್ಬರ ಸಂಗಡ, ಎಲ್ಲ ದೇವ ಭಕ್ತರ ಸಂಗಡ, ಭೂಲೋಕದ ಎಲ್ಲ ಜನಸಂಖ್ಯೆ ಸದಾಕಲನೆ ಆಗಿರಲಿ. ಆಮೇನ್. ಆಮೇನ್. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.